ರಾಘವ್ ನಮಸ್ತೆ. ನಮಸ್ತೆ ರಾಘವ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ. ಕರೆಕ್ಟ್ ಟೈಮಿಗೆ ಬಂದ ನಾನು. ಪರ್ಫೆಕ್ಟ್ ಆಗಿದ್ದೀರಾ? ನೀವು ಆನ್ ಟೈಮ್ ಬಿಡಿ, ಟೈಮಿಂಗ್ ನೀವು ಮೇಂಟೈನ್ ಮಾಡೋ ಸ್ಟಾರ್ಟ್ ಇಲ್ಲ, ಕರೆಕ್ಟ್ ಆಗಿದೆ. ಆಮೇಲೆ ಈಸಿ ಲೊಕೇಶನು, ಜಾಸ್ತಿ ಹುಡುಕಾಡೋ ಅಷ್ಟಾಗಲಿಲ್ಲ. ಇವರು ನಮ್ಮ ಫಾದರು ನಮಸ್ತೆ ಸರ್. ನನ್ನ ಜೊತೆ ಕೆಫೆಲ್ ಹೆಲ್ಪ್ ಮಾಡ್ತಿರ್ತಾರೆ. ಓಕೆ, ಬಿಲ್ಲಿಂಗು ಎಲ್ಲ. ಬನ್ನಿ ಸ್ವಲ್ಪ ಹತ್ತಿರ ಬನ್ನಿ. ಓಕೆ, ಎಷ್ಟು ವರ್ಷ ಆಯ್ತು ಇದು ಓಪನ್ ಮಾಡಿ? ಮೇಡಮ್ ಇಲ್ಲಿ ಮೂವ್ ಮಾಡಿ 8 ಮಂತ್ಸ್ ಆಯಿತು. ಇದಕ್ಕೆ ಮುಂಚೆ ಮಾಗಡಿ ರೋಡಲ್ಲಿ ಇದ್ವಿ, ಹೌಸಿಂಗ್ ಬೋರ್ಡ್ ಫ್ಲೈಓವರ್ ಹತ್ರ. ಅಲ್ಲಿ 2 ವರ್ಷದಿಂದ ಇದ್ವಿ. ಓಕೆ, ಸೊ ಕೋವಿಡ್ ಟೈಮಲ್ಲಿ ಸ್ವಲ್ಪ ಶಿಫ್ಟ್ ಮಾಡಿದ್ವಿ. ಹೌದಾ? ಹಾಂ, ಓಕೆ ಓಕೆ. ಅಪ್ಪ ಏನು ಮಾಡ್ತಾ ಇದ್ದಾರೆ? ನಾನು ಆಯಿಲ್ ಕಂಪನಿ. ಓ, ಹಿಂದೂಸ್ತಾನ್ ಪೆಟ್ರೋಲಿಯಂ ವರ್ಕ್ ಮಾಡ್ತಿದ್ರು. ಸೊ ರಿಟೈರ್ ಆದರು. ಓಕೆ. ಸೊ ನನ್ನ ಜೊತೆನೇ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಮ್ಮ ಹೌಸ್ ವೈಫು, ಇನ್ನೇನು ಅವರು ಜಾಯ್ನ್ ಆಗ್ತಾರೆ. ಹೌದಾ? ಅಂದ್ರೆ ದಿನಕ್ಕೊಂದ್ಸರಿ ಅವರು ಬಂದು ಹೋಗ್ತಿರ್ತಾರೆ. ಓಕೆ. ಬ್ರದರ್ಸ್ ಸಿಸ್ಟರ್ಸ್ ಎಷ್ಟು ಜನ? ಒಬ್ಬನೇ ಮಗ. ಒಬ್ಬನೇ ಮಗ? ಅವಾಗ ಬಾರಿ ಮುದ್ದಾಗಿ ಸಾಕ್ಬಿಟ್ಟಿದ್ದೀರಾ ನೀ. ಅದಕ್ಕೆ ನನಗಿಂತ ದಪ್ಪ ಇದೆ. ನಿಜ ನಿಜ ಇರಬೇಕು, ಬಿಸಿ ರಕ್ತ. ನನ್ನ ಮಗ ಇದ್ದಂಗೆ. ಸರ್, ತುಂಬ ಸಂತೋಷ ಆಯಿತು. ರಾಘವ್, ಇವತ್ತು ನಿಮ್ಮ ಕೆಫೆಯಲ್ಲಿ ಶುರು ಮಾಡೋಕ್ಕೆ ಬಂದಿದ್ದೀವಿ. ಖಂಡಿತ ನನಗೆ ಯಾರು ಮಾಡದೇ ಇರೋ ಅಂಥದ್ದು ಸ್ಪೆಷಲ್ ಡಿಶ್ ನೀವು ಮಾಡಿ ತೋರಿಸ್ಬೇಕು. 101% ಮೇಡಮ್. ನಮ್ಮ ಕೆಫೆ ಸಿಗ್ನೇಚರ್ಡ್ ಮೂಮೆಂಟೇ ಅದು. ಅಂದ್ರೆ ನಮ್ಮ ಕೆಫೆಲ್ ಸಿಗೋದು 90% ಬೇರೆ ಕೆಫೆಸಲ್ಲಿ ಸಿಗಲ್ಲ. ಓಕೆ, ಸೊ ಇನ್ನು 10% ಕೆಫೆಸಲ್ಲಿ ಸಿಕ್ಕಿದ್ರು ಸಿಗ್ಬಹುದು, ನಮ್ಗೆ ಗೊತ್ತಿಲ್ಲ. ಬಟ್ ನಾನು ಗೂಗಲಲ್ಲಿ ಹುಡುಕಿದ್ರು ಸಿಗದಿರೋ ಡಿಶಸ್ಗಳು ಒಂದಷ್ಟು ಇದಾವೆ. ಸೊ ನೈಸ್. ಸೊ ನಾವು ಅಡುಗೆ ಮಾಡಬೇಕಾದ್ರೆ ಅದನ್ನ ಏನು ಮಾಡ್ತಿದೆ ಅಂತ ರಿವೀಲ್ ಮಾಡೋಣ. ಡೆಫಿನೆಟ್ಲಿ. ಓಕೆನಾ? 101%. ಈಗ ನಿಮ್ಮ ಕೆಫೆಯಲ್ಲಿ ಸ್ವಲ್ಪ ಶೂಟಿಂಗ್ ಮುಗಿಸ್ಕೊಂಡು ಆಮೇಲೆ ಕಿಚನ್ ಕಡೆ ಹೋಗೋಣ. ಶೋರ್, ಯು ಆರ್ ವೆಲ್ಕಮ್ ನಾ, ಪ್ಲೀಸ್. ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಿಮ್ಮ ಹಾಸ್ಯ ನಟಿ ರೇಖಾದಾಸ್ ಮಾಡುವ ಕುಕ್ಕರಿ ಶೋ ಆಡಿ ಕಿಚನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇದೇ ಬಸವೇಶ್ ನಗರ ಬೆಂಗಳೂರಲ್ಲಿ ನಿಮಗೆ ಒಂದು ಒಳ್ಳೆ ಕಡೆ ನಾನು ಕರ್ಕೊಂಬಂದಿದ್ದೀನಿ. ಗ್ರಿಟ್ಸ್ ಕೆಫೆ ಅಂತ. ಸಿಕ್ಕಾಪಟ್ಟೆ ಫೇಮಸ್, ಒನ್ ಆಫ್ ದಿ ಫೇಮಸ್ ಹೋಟೆಲ್ ಇನ್ ಕೆಫೆ ಇನ್ ಬಸವೇಶ್ ನಗರ. ದೂರ ದೂರದಿಂದ ಜನ ಇಲ್ಲಿ ಬರ್ತಾರೆ. ಒಳ್ಳೆ ಒಳ್ಳೆ ರುಚಿಯಾದ ನಿಮಗೆ ಜ್ಯೂಸ್ಗಳಾಗಲಿ ಡಿಶಸ್ ಆಗಲಿ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಮಾಡುವಂಥ 99% ಡಿಶಸ್ ನಿಮಗೆ ಬೇರೆ ಕಡೆ ಸಿಗಲ್ಲ. ಅಷ್ಟು ವೆರೈಟಿಯಾಗಿ ಮಾಡ್ತಾರೆ, ಅಷ್ಟು ಡಿಫ್ರೆಂಟಾಗಿ ಮಾಡ್ತಾರೆ. ನಿಮಗೆ ಗೊತ್ತು, ನಾನು ಮೊದಲೇ ಹೇಳಿದ್ದೆ, ಎಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೋ, ಎಲ್ಲಿ ಸ್ವಲ್ಪ ವೆರೈಟೀಸ್ ಆಗಿರುತ್ತೋ ಅಲ್ಲಿ ನಾನು ಬಂದು ಶೂಟಿಂಗ್ ಮಾಡ್ತೀನಿ ಅಂತ. ಇಲ್ಲಿ ನನ್ನ ಸ್ನೇಹಿತ ರಾಘವ ಅವರು ಅವ್ರ ತಂದೆ ಜೊತೆಗೆ ಸೇರಿ ಇದೊಂದು ಬ್ಯೂಟಿಫುಲ್ಲಾಗಿ ಗ್ರಿಟ್ಸ್ ಕೆಫೆ ಅಂತ ಮಾಡಿದ್ದಾರೆ. ಬನ್ನಿ, ಮರಿದೆ ಈ ಬಸವೇಶ್ ನಗರ ಗ್ರಿಟ್ಸ್ ಕೆಫೆಗೆ ಬಂದು ಒಂದು ಸಲ ನೀವು ರುಚಿ ನೋಡಿದ್ರೆ ಪದೇ ಪದೇ ಬರ್ತಾ ಇರ್ತೀರಾ. ನೀವು, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ನ ಎಲ್ಲರನ್ನ ಕರ್ಕೊಂಬನ್ನಿ. ಇಲ್ಲಿ ನೀವು ಬರ್ಡೇಸ್ ಕೂಡ ಸೆಲೆಬ್ರೇಟ್ ಮಾಡ್ಬೋದು, ಸೆಲೆಬ್ರೇಷನ್ಸ್ ಮಾಡ್ಬೋದು. ಏಕೆಂದರೆ ಸೆಲೆಬ್ರೇಷನ್ ಮಾಡೋಂಥ ಎಲ್ಲ ಥರದ ಐಟಮ್ಸ್ ನಿಮಗೆ ಇಲ್ಲಿ ಡಿಶಸ್ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ವಿಸಿಟ್ ಮಾಡಿ ಬಸವೇಶ್ ನಗರದಲ್ಲಿ ಗ್ರಿಟ್ಸ್ ಕೆಫೆ ಅಂತ. ಮರಿದೆ ಅಟ್ಲೀಸ್ಟ್ ಒಂದು ಸಲ ಆದರೂ ಬನ್ನಿ. ನೀವು ಒಂದು ಸಲ ಬಂದರೆ ಪದೇ ಪದೇ ಬರ್ತೀರಾ, ನೀವು ಫ್ರೆಂಡ್ಸಿಗೆ ಹೇಳ್ತೀರಾ. ಯಾಕೆಂದರೆ ನಿಮಗೆ ಖುಷಿ ಆಗುತ್ತೆ. ಒಂದು ಸಲ ಬಂದು ನೋಡಿ. ಥ್ಯಾಂಕ್ ಯು. ಇದೇನಿದು? ಕೋಕೋನಟ್ ಟೇಸ್ಟ್ ಅಲ್ವಾ? ಎಣ್ಣೆ ಟ್ವಿಸ್ಟ್ ಇದು. ಓಕೆ ಫ್ರೆಂಡ್ಸ್, ಇದು ನಾನು ಕುಡಿತಾ ಇರೋದು ಎಣ್ಣೆ ಟ್ವಿಸ್ಟ್ ಅಂತ. ತುಂಬಾ ಚೆನ್ನಾಗಿದೆ ಟೇಸ್ಟು.
ನೀವು ಬಂದ ತಕ್ಷಣ ಬಿಸಿಲಿಂದ ಬಂದಿರ್ತೀರಲ್ಲ, ಬಂದ ತಕ್ಷಣ ಇದೊಂದು ಡ್ರಿಂಕ್ ತಗೊಳ್ಳಿ. ಸೂಪರ್, ನಿಜವಾಗ್ಲೂ ನಾನಂತೂ ಇದು ಟೇಸ್ಟ್ ಮಾಡಿರಲಿಲ್ಲ ಯಾವತ್ತು. ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. ನೀವು ಅದು ರೆಕಾರ್ಡ್ ಮಾಡ್ತೀರ ಅನ್ಕೊಳ್ಳಿಲ್ಲ. ಹೌದು. ಒಂದು ನಿಮಿಷ, ಅದ್ರ ಪ್ರೆಸೆಂಟೇಷನ್ ಬೇರೆ ಥರ ಇದೆ. ಹೌದಾ? ಅದ್ರ ಪ್ರೆಸೆಂಟೇಷನ್ ಫೈನ್. ಸೊ ಇಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಹಿಡಿಸ್ತು. ನೀವು ಬಂದ ತಕ್ಷಣ ಫಸ್ಟ್ ಇದನ್ನೇ ಕೇಳ್ತೀರಾ, ಅಷ್ಟು ಚೆನ್ನಾಗಿದೆ. ಕೋಕ್ನಟ್ ಟ್ವಿಸ್ಟ್, ಎಳ್ನೀರು ಟ್ವಿಸ್ಟ್ ಅಂತಾರೆ ಇದನ್ನ ಕನ್ನಡದಲ್ಲಿ. ರಾಘವ್, ತುಂಬ ಚೆನ್ನಾಗಿದೆ ನಿಮ್ಮ ಕೆಫೆ. ಥ್ಯಾಂಕ್ ಯು ಮೇಡಮ್, ಬಹಳ ಖುಷಿ ಆಯ್ತು ನೀವು ಬಂದಿದ್ದು. ಥ್ಯಾಂಕ್ ಯು. ನನಗೊಂದು ಗ್ಲಾಸ್ ನೀರು ಸಿಗ್ಬೋದಾ? ನಾನು ನೀರು ಕೊಡಲ್ಲ, ಬೇಜಾರು ಮಾಡ್ಕೊಬೇಡಿ. ಕೇಳಿದಾಗ ಕೊಡದೇ ಇರೋದು ತಪ್ಪು, ಆದರೆ ನೀರಿಗೆ ಬದಲು ಅಮೃತನೇ ಕೊಡ್ತೀನಿ. ನಮ್ಮ ಕೆಫೆ ಸ್ಪೆಷಲು, ನಮ್ಮ ಕೆಫೆ ಸಿಗ್ನೇಚರು. ಬಿಸಿಲಲ್ಲಿ ಆಚೆಯಿಂದ ಬಂದಿದ ತಕ್ಷಣ ಈ ಡ್ರಿಂಕ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದೇಹಕ್ಕೂ ತುಂಬಾ ಒಳ್ಳೆಯದು. ಆ್ಯಂಡ್ ಇವಾಗ ಬೇಸಿಗೆಗಂತೂ ಇನ್ನೂ ಒಳ್ಳೆಯದು. ಸೊ ಅದನ್ನು ಟ್ರೈ ಮಾಡಿ. ಆಮೇಲೆ ಅದಾದ್ಮೇಲೆ ನೀರು ಬೇಕಾದ್ರೆ ಕೊಡ್ತೀನಿ. ಅಲ್ಲಿವರೆಗೂ ನೀರು ಕೊಡೋದು ಇಲ್ಲ, ಬೇಡ ಅಂತ. ಫೈನ್. ಏನೋ ತರ್ತಾರಂತೆ, ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಮಾಡ್ತಾರಂತೆ ಇವ್ರ ಕೆಫೆ ಸ್ಪೆಷಲ್. ನೋಡೋಣ. ವಾವ್, ನಮ್ಮ ಕೆಫೆ ಸ್ಪೆಷಲ್ ಎಳ್ನೀರು ಟ್ವಿಸ್ಟ್. ವಾವ್, ಸೋ ಸ್ವೀಟ್. ನೋಡಿ ಸ್ನೇಹಿತರೆ ಹೇಗಿದೆ ಅಂತ. ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಅಲ್ವಾ? ನೋಡಿ, ಎಳ್ನೀರು ಟ್ವಿಸ್ಟ್ ಕೇಳಿದ್ದೀರ ನೀವೆಲ್ಲಾದರೂ? ನಾನೊಂದು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಸೋ ಸ್ವೀಟ್. ಇದಕ್ಕೆ ಛತ್ರಿ ಏನಕ್ಕೆ ಗೊತ್ತಾ? ಬಿಸಿಲಿಂದ ಬಂದಿರ್ತೀರಲ್ಲ ಅದಕ್ಕೋಸ್ಕರ. ಎಳ್ನೀರು ಹತ್ರ ತಣ್ಣಗಾಗತ್ತೆ. ಜೊತೆಲಿ ಇವ್ರ ಸ್ಪೆಷಾಲಿಟಿ ಏನು ಅಂದರೆ ಇದರಲ್ಲಿ ಐಸ್ ಕ್ರೀಮ್ನ ಮಿಕ್ಸ್ ಮಾಡಿದ್ದಾರೆ, ಫುಲ್ ಆಫ್ ಚಾಕ್ಲೇಟ್ಸ್. ಆ್ಯಂಡ್ ತಂಪು ತುಂಬ ಒಳ್ಳೆಯದಂತೆ. ಆ್ಯಂಡ್ ಟ್ರೈ. ಸೊ ಇದನ್ನು ನೀವು ಟ್ರೈ ಮಾಡ್ತಾ ಇರ್ತೀರಾ ಯಾವಾಗಲೂ? ಮೇಡಮ್, ನಮ್ಮ ಫೇವ್ರೇಟ್ ಎಲ್ಲ. ಸೊ ಅಂಡ್ ಇನ್ನೊಂದೇನಂದ್ರೆ ಮೇಡಮ್, ವಯಸ್ಸಾಗಿರೋರು, ಏಜಲ್ಲಿರೋರು ಯಾರು ಬೇಕಾದ್ರೂ ತಗೋಬಹುದು. ಏನು ನಾವು ಎಕ್ಸ್ಟ್ರಾ ಆಡೆಡ್ ಶುಗರ್ ಅಂತ ಆಗಲಿ ಅಥವಾ ಆಡೆಡ್ ಫ್ಲೇವರ್ ಅಂತ ಆಗಲಿ ಮಾಡಲ್ಲ. ಎಳ್ನೀರು ಅದ್ರ ಜೊತೆಗೆ ನಿಮ್ಮ ಫೇವ್ರೆಟ್ ಐಸ್ ಕ್ರೀಮ್ ಆ್ಯಡ್ ಮಾಡ್ತೀವಿ, ನೀವು ಬೇಕು ಅಂದರೆ. ಇಲ್ಲ ಅಂದರೆ ಇಲ್ಲ ಅಂದರೆ ವಿತೌಟ್ ಐಸ್ ಕ್ರೀಮು ಇದೆ, ವಿತ್ ಐಸ್ ಕ್ರೀಮು ಅಂದರೆ ನೀವು ಕೇಳ್ಕೊಂಡೆ ಮಾಡೋದು. ಫ್ಲೇವರ್ಸ್ ಇದೆ. ಅಂದರೆ ಇದರಲ್ಲಿ ಬರೀ ಫ್ರೂಟ್ಸ್ ಹಾಕ್ಬಿಟ್ಟು ವಿತೌಟ್ ಐಸ್ ಕ್ರೀಮು, ಫ್ರೂಟ್ಸ್ ಜೊತೆ ಕೂಡ ನಾವು ಫ್ಯೂಷನ್ ಮಾಡ್ಕೊಳ್ತೀವಿ. ಲೈಕ್ ಕಿವಿ ಆಗಿರ್ಬೋದು, ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ನಿಮ್ಮ ಫೇವ್ರೆಟ್ ಫ್ರೂಟ್. ಓಕೆ. ಸೊ ಲೆಟ್ ಮಿ ಟೇಸ್ಟ್. ವಾವ್, ಇದು ಸ್ವಲ್ಪ ನಿಮಗೆ ಟೇಸ್ಟ್ ಮಾಡಬೇಕಾದ್ರೆ ಗಂಜಿನೂ ರವೆ ಥರ ಸಿಗುತ್ತೆ. ಜೊತೆಯಲ್ಲಿ ಐಸ್ ಕ್ರೀಮ್ ಇದೆ, ಕ್ಯಾಶ್ಯೂನಟ್ಸ್ ಇದೆ, ಬಾದಾಮ್ ಇದೆ, ಪಿಸ್ತಾ ಇದೆ, ಎಲ್ಲ ಥರದ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ ಅದರಲ್ಲಿ. ವಾವ್, ನಾನೊಂದು ಎಲ್ಲೂ ಟೇಸ್ಟ್ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಮಿಸ್ ಮಾಡ್ಕೊಬೇಡಿ. ಬಸವೇಶ್ ನಗರಲ್ಲಿ ಒನ್ ಆಫ್ ದ ಫೇಮಸ್ ಗ್ರಿಟ್ಸ್ ಕೆಫೆ ಅನ್ನೋದು ಇಲ್ಲಿದೆ. ಬ್ಯೂಟಿಫುಲ್ ಲೊಕೇಶನ್ ಆ್ಯಂಡ್ ತುಂಬ ಈಸಿ ಟು ಲೊಕೇಟ್. ಆಲ್ಸೋ ರಾಘವ ಇಲ್ಲಿರ್ತಾರೆ ಯಾವಾಗಲೂ ನಿಮಗೆ ಗೈಡ್ ಮಾಡೋದಕ್ಕೆ, ಯಾವುದು ಸರಿ ಯಾವುದು ಇಲ್ಲ ಅನ್ನೋದು ಹೇಳೋದಕ್ಕೆ. ಆಮೇಲೆ ಇದೊಂದು ಸಲ ನೀವು ಟೇಸ್ಟ್ ಮಾಡಿದ್ರೆ ನೀವು ಫ್ರೆಂಡ್ಸಿಗೆ ಹೇಳ್ತೀರಾ, ನಿಮ್ಮ ರಿಲೇಷನ್ಸ್ಗೆ ಹೇಳ್ತೀರಾ. ಆಮೇಲೆ ಯು ಕ್ಯಾನ್ ಕಮ್ ಆ್ಯಂಡ್ ಡೂ ಪಾರ್ಟೀಸ್ ಆಲ್ಸೋ. ಇಲ್ಲಿ ಎಲ್ಲ ಬರ್ಡೇ ಪಾರ್ಟೀಸ್ ಎಲ್ಲ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇಲ್ಲಿ ದೊಡ್ಡ ಕಲಾವಿದರಿಂದ ಹಿಡಿದು ಪ್ರತಿಯೊಬ್ಬರು ಬಂದಿದ್ದಾರೆ. ಅಂದರೆ ನೀವೇ ಅಂದ್ಕೊಳ್ಳಿ ಇನ್ನೆಷ್ಟು ಫೇಮಸ್ ಇರ್ಬೋದು ಅಂತ. ನಾನು ಆ ಥರ ಎಲ್ಲ ಕೇಳಿಕೊಂಡು ನನಗೆ ಗೊತ್ತಾಯ್ತು ಇದೊಂದು ಬಸವೇಶ್ ನಗರ ಇದೊಂದು ಕೆಫೆ ಇದೆ ಅಂತ. ಇಷ್ಟೊಂದು ಫೇಮಸ್ಸಾ? ಅವರು ಮೀಟೇ ಮಾಡೋಣ ಅಂತ ಒಂದಿನ ಮುಂಚೆ ನಾನು ರಾಘವನ್ನ ಮೀಟ್ ಆಗಿದ್ದೆ. ಅವ್ರು ಹೇಳಿದ್ರು, ಮ್ಯಾಮ್ ಯು ಮೋಸ್ಟ್ ವೆಲ್ಕಮ್ ಅಂತ. ಸೊ ಐ ಹ್ಯಾವ್ ಕಮ್ ಹಿಯರ್. ಫಸ್ಟ್ ಪ್ರೆಸೆಂಟೇಷನ್ ಇಷ್ಟು ಚೆನ್ನಾಗಿದೆ ಅಂದಮೇಲೆ ಇನ್ನು ನಮ್ಗೆ ಅವ್ರು ಏನು ಸ್ಪೆಷಲ್ ಡಿಶ್ ಮಾಡಿ ತೋರಿಸ್ತಾರೆ ಅನ್ನೋದು ಕಾದು ನೋಡೋಣ. ಥ್ಯಾಂಕ್ ಯು ರಾಘವ್. ಥ್ಯಾಂಕ್ ಯು. Beautiful. Pista, my favorite ice cream. See? Super. ರಾಘವ್, ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಏನು ಸ್ಪೆಷಲ್ ಡಿಶ್ ಮಾಡಿ ತೋರಿಸ್ತೀರಾ? ಮೇಡಮ್, ಇವತ್ತಿನ ಸ್ಪೆಷಲ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಪನ್ನೀರ್ ಬುರ್ಜಿ ಬರ್ಗರ್ ಯಾವ ಥರ ಮಾಡೋದು ಅಂತ ತೋರಿಸ್ತೀವಿ.
ಓಕೆ, ಇದು ಬೇರೆ ಕಡೆ ಏನಾದರೂ ಮಾಡಿದಾರಾ ಅಥವಾ ನೀವೇ ಫಸ್ಟ್ ಟೈಮ್ ಇದನ್ನು ಮಾಡ್ತಿರೋದಾ? ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರಲ್ಲಿ ಬರೀ ಒಂದು 2% ಅಥವಾ 3% ರೆಸ್ಟೋರೆಂಟ್ಸ್ ಆರ್ ಕೆಫೆ ಇದು ಸಿಗ್ಬೋದು. ಎಲ್ಲ ಕಡೆ ಸಿಗಂತೂ 100% ಸಿಗಲ್ಲ. ಇನ್ಮೇಲೆ ಸಿಗ್ಬೋದು. ನೋಡಿದ್ಮೇಲೆ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ. ಯಾಕೆಂದರೆ ಅವ್ರು ಹೇಳ್ತಾ ಇದ್ದಾರೆ 99% ಆಚೆ ಕಡೆ ಯಾರು ಮಾಡಲ್ಲ ಅಂತ. ಈ ಥರ ಅವ್ರು ಮಾಡಿ ತೋರಿಸ್ತಿದ್ದಾರೆ ಅಂತಂದರೆ ಇನ್ಮೇಲಾದರೂ ಮಾಡಲಿ. ಒಂದ್ಸಲ ನೀವು ಟೇಸ್ಟ್ ಮಾಡಿದ್ರೆ ಪದೇ ಪದೇ ಮಾಡ್ತಾ ಇರ್ತೀರ. ಹಾಗೆ ಜ್ಯೂಸ್ ಬಗ್ಗೆನೂ ಅದೇ ಹೇಳಿದೆ. ಈಗ ಮತ್ತೆ ನಿಮ್ಮ ಹೆಸರು? ಸಂಗಮೇಶ್ ಇವತ್ತು ಮಾಡ್ತಾ ಇದ್ದಾರೆ. ಇನ್ಸ್ಟ್ರಕ್ಷನ್ಸ್ ರಾಘವ ಕೊಡ್ತಾ ಇದ್ದಾರೆ. ನೋಡೋಣ ಪ್ರಿಪ್ರೇಷನ್ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಮೊದಲನೇದಾಗಿ ಆಯಿಲ್ ಹಾಕ್ಕೊಳ್ಳಿ, ಎನಿ ಕುಕ್ಕಿಂಗ್ ಆಯಿಲ್. ಸೊ ಕುಕ್ಕಿಂಗ್ ಆಯಿಲ್ ಹಾಕಿದ್ಮೇಲೆ ಪ್ಯಾನ್ ಚೆನ್ನಾಗಿ ಹೀಟ್ ಮಾಡಿಕೊಂಡು ಪ್ಯಾನ್ ಸುತ್ತಲೂ ಫುಲ್ಲು ಸ್ಪ್ರೆಡ್ ಆಗಬೇಕು ವೈಡಾಗಿ. ಓಕೆ. ಆ್ಯಂಡ್ ಫಸ್ಟ್ ಮೊದಲನೇದಾಗಿ 3 ಥರ ಕ್ಯಾಪ್ಸಿಕಮ್. ಸೊ ಗ್ರೀನ್ ಕ್ಯಾಪ್ಸಿಕಮ್, ಆಮೇಲೆ ಯೆಲ್ಲೋ ಕ್ಯಾಪ್ಸಿಕಮ್, ಆಮೇಲೆ ರೆಡ್ ಕ್ಯಾಪ್ಸಿಕಮ್. ಸೊ 3 ಥರ ಬೆಲ್ ಪೇಪರ್ಸು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಪದಾರ್ಥ ಬಂದ್ಬಿಟ್ಟು ಅದು ತುಂಬ ಟೈಮ್ ತೊಗೊಳುತ್ತೆ ಫ್ರೈ ಆಗೋದಕ್ಕೆ. ಸೊ ಆ ಥರ ತೊಗೊಂಡು ಅದು ಫುಲ್ಲು ಚೆನ್ನಾಗಿ ಅದರದ್ದು ರಾನೆಸ್ ಎಲ್ಲ ಹೊಟ್ಟೋಗ್ಬೇಕು, ಅಂದರೆ ಹಸಿ ಹಸಿಯಾಗಿ ಇರಬಾರ್ದು. ಸೊ ಆ ಥರ ಹಸಿ ಹಸಿಗೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಆನಿಯನ್ಸ್ ಆ್ಯಡ್ ಮಾಡ್ಕೊಳ್ಳಿ. ಆನಿಯನ್ಸು ಆ್ಯಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ಆಹಾರ ಆಗಲಿ ಆನಿಯನ್ಸ್ ಬಿದ್ದರೆ ಅದ್ರ ಮಜಾನೇ ಬೇರೆ ಅಲ್ವಾ? ಸೊ ಇವಾಗ ಮನೇಲಿ ಯಾವ ಥರ ನೀವು ಯಾವ ಪದಾರ್ಥಗಳೆಲ್ಲ ಯಾವ ಥರ ಪ್ರಿಪೇರ್ ಮಾಡ್ತೀರಾ, ವಿತೌಟ್ ಸೋಡಾ, ವಿತೌಟ್ ಅಜಿನೋಮೋಟೋ ಆ ಥರ. ಸೊ ನಮ್ಮ ಕೆಫೆಲ್ಲೂ ಅಷ್ಟೇ ಯಾವುದೇ ಡಿಶ್ ಆರ್ಡರ್ ಮಾಡಿ, ನೀವು ಪನೀರ್ ಬುರ್ಜಿ ಬರ್ಗರ್ ಅಂತಲ್ಲ, ಯಾವುದೇ ಡಿಶ್ ಆರ್ಡರ್ ಮಾಡಿದ್ರು ನೋ ಸೋಡಾ, ನೋ ಅಜಿನೋಮೋಟೋ, ನಥಿಂಗ್. ಓಕೆ. ಈಗ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು ಈಗ. ಸೊ ಎಲ್ಲ ವೆಜಿಟೇಬಲ್ಸು ಫ್ರೈ ಆಗ್ತಾ ಇದೆ ಅಂದಾಗ ಟೊಮ್ಯಾಟೊ ಆ್ಯಡ್ ಮಾಡಿಕೊಂಡು ಲಾಸ್ಟಿಗೆ ಟೊಮ್ಯಾಟೊ ಯಾಕಂದರೆ ಅದು 2 ಸೆಕೆಂಡಲ್ಲಿ ಫ್ರೈ ಆಗುತ್ತೆ. ಸೊ ಇದು ಎಲ್ಲನೂ. ಇವಾಗ ಲಾಸ್ಟ್ನಾಗಿ ಪನ್ನೀರ್ ಹಾಕ್ಕೊಳ್ಳಿ. ಗ್ರೌಟ್ ಮಾಡಿ ಇಟ್ಕೊಂಡಿರೋ ಪನ್ನೀರು ಈ ಥರ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಪನ್ನೀರು ಅಷ್ಟೇ, ಎಲ್ಲ ವೆಜಿಟೇಬಲ್ಸು ಅಷ್ಟೇ, ಯಾವುದೂ ಜಾಸ್ತಿ ಆಗಬಾರ್ದು. ಸೊ ಎಲ್ಲ ಈಕ್ವಲ್ ಆಗಿದ್ರೆ ಅದ್ರ ಟೇಸ್ಟೇ ಸೂಪರ್ ಆಗಿರುತ್ತೆ. ಸೊ ಇವಾಗ ಪನ್ನೀರು ವೆಜಿಟೇಬಲ್ಸು ಎಲ್ಲ ಆಯಿತು. ಇವಾಗ ಇದಕ್ಕೆ ರುಚಿಗೆ ತగ్గಷ್ಟು ಸಾಲ್ಟು, ನೆಕ್ಸ್ಟು ಮಸಾಲಾಸು, ಪೆಪ್ಪರು, ಖಾರ ಇರಬೇಕಲ್ವ, ಖಾರ ಪೆಪ್ಪರು, ದೆನ್ ಸ್ವಲ್ಪ ಮಸಾಲಾಸು, ಕೊರಿಯಂಡರ್ ಪೌಡ್ರ್ ಆಗಿರ್ಬೋದು ಅಥವಾ ಮ್ಯಾಜಿಕ್ ಮಸಾಲಾಸ್ ಆಗಿರ್ಬೋದು, ಮತ್ತು ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಇಟಾಲಿಯನ್ ಸೀಸನಿಂಗ್ಸು ಆ್ಯಡ್ ಮಾಡಿಕೊಂಡ್ರೆ ಅದರದ್ದು ರುಚಿನೇ ಗಮ್ ಅಂತ ಆಗಲೇ ನಿಮ್ಗೆ ಸ್ಮೆಲ್ ಸ್ಟಾರ್ಟ್ ಆಗಿರುತ್ತೆ. ಇದನ್ನು ಎಷ್ಟು ಬೇಕಾದರೆ ಅಷ್ಟು ಸ್ಪೈಸಿಯಾಗೂ ಮಾಡ್ಕೋಬೋದು ಮೇಡಮ್. ಏನಾಗುತ್ತೆ, ಪ್ರೋಟೀನ್ ಕಂಟೆಂಟು ವೆಜಿಟೇರಿಯನ್ಸ್ಗೆ ತುಂಬ ಕಮ್ಮಿ ಸಿಗುತ್ತೆ ಎಲ್ಲದರಲ್ಲೂ. ಸೊ ಈ ನಾನ್ ವೆಜಿಟೇರಿಯನ್ಸು ಅಥವಾ ಎಗಿಟೇರಿಯನ್ಸ್ಗೆ ಎಗ್ ಆದರೂ ಎಗ್ ಬುರ್ಜಿ ಅಂತ ಮಾಡ್ಕೊತಾರೆ. ಅದರದ್ದು ಈಕ್ವಲೆಂಟು ಪ್ಯೂರ್ ವೆಜಿಟೇರಿಯನ್ ಆಗಿ ನಾವು ಪನ್ನೀರ್ ಬುರ್ಜಿ ಅಂತ ನಾವು ಮಾಡಿರೋದು. ಸೊ ಬರೀ ಪನ್ನೀರ್ ಬುರ್ಜಿ ಇದ್ದಾಗ ಅಷ್ಟು ಮಜಾ ಇರಲ್ಲ. ಅದು ಚಪಾತಿ ಜೊತೆಗೆ ಅಥವಾ ಯಾವುದಾದ್ರೂ ಜೊತೆಗಿದ್ರೆ ಚೆನ್ನಾಗಿರುತ್ತೆ, ಬ್ರೆಡ್ಡಿನ ತತ್ವ ಜೊತೆಗೆ. ಸೊ ಆ ಬ್ರೆಡ್ಡಿನ ತತ್ವದಗೋಸ್ಕರನೇ ಇದನ್ನು ನಾವೇನು ಮಾಡ್ತೀವಿ, ಬರ್ಗರಲ್ಲಿ ಆ್ಯಡ್ ಮಾಡ್ತೀವಿ. ಆ್ಯಂಡ್ ಬರ್ಗರಲ್ಲಿ ಆ್ಯಡ್ ಮಾಡೋದು ಅಷ್ಟೇ, ಇದು ಎಲ್ಲ ಥರದ್ದು ಮಾಡಲ್ಲ. ಅಂದರೆ ಲೈಕ್ ಬರ್ಗರ್ ಅಂದರೆ ಹೆಂಗೆ ಸೆಂಟ್ರಲ್ ಕಟ್ ಇರುತ್ತೆ ಆ ಥರ ಎಲ್ಲ ಇರುತ್ತಲ್ವ. ಸೊ ಆ ಥರ ಸೆಂಟ್ರಲ್ ಕಟ್ ಮಾಡಲ್ಲ, ಇದು ಮೇಲ್ಗಡೆ ಸ್ಕ್ರಾಂಬಲ್ ಮಾಡ್ತೀವಿ. ಅದು ನೆಕ್ಸ್ಟ್ ತೋರಿಸ್ತೀವಿ. ಇವಾಗ ಬರ್ಗರ್ ತಗೊಳ್ಳಿ. ಸೊ ಈ ಬರ್ಗರ್ದು ಮೇಲಿನ ಭಾಗ ಓಪನ್ ಮಾಡ್ಕೋಬೇಕು. ಅದರೊಳಗೆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಥರ ಒಂದು ಬರ್ಗರ್ ಬಂದು ತಗೊಂಡು ಅದು ಮೇಲ್ಗಡೆ ಓಪನ್ ಮಾಡ್ಕೊಂಡು ಇದೇ ಮಾಡೋದಿದ್ದು ಈ ಥರ ಅದು ಓಪನ್ ಮಾಡ್ಕೊಂಡು ಅದರೊಳಗೆ ಸ್ಟಫ್ ಮಾಡ್ಕೊಳ್ಳೋದಕ್ಕೆ.
ಸೊ ಬರ್ಗರ್ ಅಂದ್ರೆ ಸೆಂಟ್ರಲ್ ಕಟ್ ಮಾಡೋದು ಆ ಥರ ಇರಲ್ಲ, ಇದು ಒಳಗೆ ಫಿಲ್ಲಿಂಗ್ ಇರುತ್ತೆ. ಓ, ನೀವು ಈ ಥರ ಮಾಡ್ತಿದ್ದೀರಾ? ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀರಾ. ಆ್ಯಕ್ಚುಲಿ ಬೇರೆಯವರು ಮಧ್ಯದಿಂದ ಕಟ್ ಮಾಡ್ತಿರ್ತಾರೆ, ಇದು ಮಧ್ಯದಲ್ಲಿ ಕಟ್ ಮಾಡಲ್ಲ. ನಾನು ಹೇಳಿದ್ನಲ್ಲ ಮೇಡಮ್, ನಾವು ಯಾವುದು ಅದ್ರ ಥರ ಮಾಡಲ್ಲ, ಚೇಂಜಸ್ ಇರುತ್ತೆ. ಏನಂದ್ರೆ ಜನರಿಗೆ ಡಿಫ್ರೆಂಟ್ ಆಗಿ ಕ್ರೇಜಿ ಆಗಿ ಪ್ರೆಸೆಂಟೇಷನ್ ಕೊಡೋದು ಯಾವಾಗಲೂ ಕಸ್ಟಮರ್ಸ್ ಇಷ್ಟಪಡೋದು ಅದೇ ಥರನೇ. ಸೊ ಮೊದಲನೇದಾಗಿ ಈ ಥರ ಓಪನ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬಾಟಮ್ ಅಲ್ಲಿ ಚೀಸ್ ಆ್ಯಡ್ ಮಾಡ್ಕೋಬೇಕು. ಇದು ಮೊಜರಿಲ್ಲಾ ಚೀಸು. ಓಕೆ, ಇದನ್ನು ಮೊದಲು ಏನಾದರೂ ಫ್ರೈ ಮಾಡಿದ್ದೀರಾ? ಇಲ್ಲ, ಇದು ಪ್ಯೂರ್ ರಾ ಚೀಸು. ಇದು ಮತ್ತೆ ನಾವು ಓವನಲ್ಲಿ ಹಿಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಆವಾಗ ಮೆಲ್ಟ್ ಆಗುತ್ತೆ. ಸೊ ಮೊದಲನೇದಾಗಿ ಬೇಸಲ್ಲಿ ಚೀಸ್ ಹಾಕೋಬೇಕು. ಇವಾಗ ಪನ್ನೀರ್ ಬುರ್ಜಿ ನಾವು ಮಾಡ್ಕೊಂಡಿದೀವಲ್ಲ, ಈ ಚೀಸ್ ಜೊತೆಗೆ ಇವಾಗ ಪನ್ನೀರ್ ಬುರ್ಜಿ ಮಾಡ್ಕೊಂಡಿದೀವಲ್ಲ, ವೆಜಿಟೇಬಲ್ಸ್ ಫಿಲ್ ಮಾಡ್ಕೊಂಡಿರೋದು ಆ ಥರದ್ದು ಫಿಲ್ ಮಾಡ್ಕೋಬೇಕು. ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಮೇಡಮ್, ನಿಮ್ಗೆ ಇವಾಗ ನೋಡಿದ್ರಿ ನೀವು ಮಾಡಬೇಕಾದಾಗ ನಾವು ಯಾವುದೇ ಥರವಾದಾಗಲಿ ಟೇಸ್ಟ್ ಎನ್ಹಾನ್ಸರ್ಸು ಯಾವುದೂ ಹಾಕಿಲ್ಲ, ಆ್ಯಡ್ ಮಾಡಿಲ್ಲ ನಾವು. ಹೌದು. ಸೊ ಇವಾಗ ಈ ವೆಜಿಟೇಬಲ್ಸು ವಿತ್ ಪನ್ನೀರ್ ಲೋಡೆಡ್ ಎಲ್ಲ ಥರ ಈಕ್ವಲ್, ಅಂದರೆ ಪನ್ನೀರ್ ಬುರ್ಜಿ ಅಂದಿದ ತಕ್ಷಣ ಬರೀ ಪನ್ನೀರ್ ಇರತ್ತೆ ಅಂತಲ್ಲ, ಎಲ್ಲ ಥರ ಎಕ್ಸಾಟಿಕ್ ವೆಜಿಟೇಬಲ್ಸು. ಸೊ ಮೇಲ್ಗಡೆ ಮತ್ತೆ ಚೀಸ್ ಆ್ಯಡ್ ಮಾಡ್ಕೊಳ್ಳೋದು. ಓಕೆ. ಓ, ಈ ಥರ ಎಲ್ಲ ಫೀಲಿಂಗ್ ಮಾಡಿದ್ದೀರಾ? ಅಂದರೆ ತಿಂದರೆ ಬಾಯಿ ತುಂಬ ಎಲ್ಲ ಬರಬೇಕು. ಚೀಸು ಪನ್ನೀರು ಎಲ್ಲ ಸಿಗ್ಬೇಕು ಬಾಯಿ ತುಂಬ, ಎಲ್ಲ ವೆಜಿಟೇಬಲ್ಸ್ ಆಗಲಿ ಎಲ್ಲಾನು. ಸೊ ಈ ಥರ ಇದನ್ನು ಆ್ಯಡ್ ಮಾಡಿದ್ಮೇಲೆ ಇದ್ರ ಟೇಸ್ಟ್ ಇನ್ನು ಎನ್ಹಾನ್ಸ್ ಆಗೋದಕ್ಕೆ ಇದ್ರ ಸುತ್ತಲೂ ಬಟರ್ ಹಾಕಿದ್ರೆ ಅದ್ರ ಮಜಾನೇ ಬೇರೆ. ಬಟರ್ ಆ್ಯಡ್ ಮಾಡಿ ಸುತ್ತಲೂ ಅದಕ್ಕೆ ಫಸ್ಟ್ ಬಟರ್ ಓಕೆ. ಆಮೇಲೆ ಅಲ್ಲಿ ಫ್ಲೇಮ್ ಶಿಫ್ಟ್ ಆಗಬೇಕು. ಬಟರ್ ಅಪ್ಲೈ ಮಾಡ್ತೀವಿ ಸುತ್ತಲೂ. ಆ ಬೆಣ್ಣೆಯಲ್ಲಿ ಮ್ಯಾಜಿಕ್ಕೇ ಬೇರೆ ಇರುತ್ತೆ, ಅದು ತುಂಬ ಒಳ್ಳೇದು. ಆ್ಯಕ್ಚುಲಿ ಬೆಣ್ಣೆ ಮತ್ತು ತುಪ್ಪ ಇಟ್ಸ್ ಆಲ್ ಗುಡ್ ಫ್ಯಾಟ್. ಬಟ್ ಇವಾಗಿರೋ ಡಯಟ್ ಅವರೆಲ್ಲ ಅದನ್ನ ಬೇಡ ಬೇಡ ಅಂತಾರೆ. ಬಟ್ ಬೆಣ್ಣೆ ಮತ್ತು ತುಪ್ಪ ಅಂತೂ ಮೈಗೆ ತುಂಬಾ ಒಳ್ಳೆಯದು. ಇಲ್ಲಿ ಬೆಣ್ಣೆನೂ ನೀವು ಇಲ್ಲೇ ಹೋಟ್ಲಲ್ಲೇ ಮಾಡ್ತೀರಾ ಅಥವಾ ರೆಡಿಮೇಡ್ ಅಂತ ತಗೋತೀರಾ? ಇಲ್ಲ ಮೇಡಮ್, ಅದು ನಮ್ಮದು ವೆಂಡರ್ ಇದ್ದಾರೆ. ಸೊ ಹೋಮ್ ಮೇಡ್ ಮಾಡ್ತಾರೆ ಬೆಣ್ಣೆ, ಅದು ಅವರೇ ನಮಗೆ ಸಪ್ಲೈ ಕೊಡ್ತಾರೆ. ಸೊ ಆ ಥರ ಸುತ್ತಲೂ ಬಟರ್ ಅಪ್ಲೈ ಮಾಡಿಕೊಂಡು ಆ ಬಟರು ಆ್ಯಂಡ್ ಬ್ರೆಡ್ ಆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಯಾವಾಗ್ಲೂ. ಸೊ ಇದು ಬರ್ಗರ್ ಅಂದರೆ ಬ್ರೆಡ್ಡಿಂದನೇ ಅಲ್ವಾ. ಸೊ ಇವಾಗ ಇದನ್ನ ಓವನ್ಗೆ ಶಿಫ್ಟ್ ಮಾಡಬೇಕು. ಓವನಲ್ಲಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಸೊ ಇವಾಗ ಚೀಸು ಮತ್ತು ಪನ್ನೀರ್ ಬುರ್ಜಿ ಎಲ್ಲ ಲೋಡ್ ಆಗಿರೋದು ಅಂತ ಬರ್ಗರು ಓವನ್ಗೆ ಹೋಗುತ್ತೆ ಇನ್ನೂ ಒಂದ್ಸರಿ ಫ್ರೈ ಆಗೋದಕ್ಕೆ. ಆ ಚೀಸ್ ಮೆಲ್ಟ್ ಆಗಿ ಆ ವೆಜಿಟೇಬಲ್ಸ್ ಜೊತೆ ಎಲ್ಲ ಮರ್ಜ್ ಆದಾಗ ಟೇಸ್ಟ್ ಇನ್ನೂ ಎನ್ರಿಚ್ ಆಗಿರುತ್ತೆ. ಎಷ್ಟು ನಿಮಿಷ ಇಡಬೇಕು? ನಿಮ್ಮ ಓವನ್ ಕೆಪಾಸಿಟಿ ಮೇಲೆ ಡಿಪೆಂಡು. ಗ್ರಿಲ್ಲರ್ ಓವನ್ ಇದ್ದರೆ ನಿಮಗೆ ಮ್ಯಾಕ್ಸಿಮಮ್ ಒಂದು 4 to 7 minutes ಗೋಲ್ಡನ್ ಬ್ರೌನ್ ಆಗಬೇಕು. ಸೊ ಬರ್ಗರ್ ಸುತ್ತಲೂ ಗೋಲ್ಡನ್ ಬ್ರೌನ್ ಆಗಿದೆ ಅಂತ ಹೇಳಿದ್ರೆ ಅದು ಬ್ರೆಡ್ ಕುಕ್ ಆಗಿದೆ ಅಂತ ಅರ್ಥ. ಸೊ ಇವಾಗ ನೀವು ನೋಡ್ಬೋದು ಒಳಗಡೆ ಅದು ಚೆನ್ನಾಗಿ ಕುಕ್ಕಿಂಗ್ ಆಗ್ತಾ ಇದೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಬರ್ಗರ್ ಬಂದ್ಬಿಟ್ಟು ನಿಮಗೆ ಬರ್ಗರ್ ಕುಕ್ ಆಗುತ್ತೆ, ವೆಜಿಟೇಬಲ್ಸ್ 2 ಸರಿ ಕುಕ್ಕಿಂಗ್ ಆಗುತ್ತೆ. ಸೊ ಹಾಫ್ ಕುಕ್ ವೆಜಿಟೇಬಲ್ಸ್ ಆಗಿದ್ರು ಅದ್ರ ಪೂರ್ಣ ಕುಕ್ಕಿಂಗ್ ಆಗುತ್ತೆ. ಆ್ಯಂಡ್ ಅದರದ್ದು ಫುಲ್ ನ್ಯೂಟ್ರಿಷನ್ ಆಗಲಿ ಇದ್ರ ಜೊತೆ ಆಗಲಿ ಬ್ರೆಡ್ ಜೊತೆ ಸೇರ್ಕೊಳ್ಳುತ್ತೆ. ಆ್ಯಂಡ್ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 3 ಥರದ ಕ್ಯಾಪ್ಸಿಕಮ್ ಅಂದರೆ ಅದೆಲ್ಲ ಸೇರಿ? ಹೌದು, 3 ಥರ ಕ್ಯಾಪ್ಸಿಕಮ್ಮು, ಆನಿಯನ್ನು, ಟೊಮ್ಯಾಟೊ ಮತ್ತು ಪನ್ನೀರು, ಅದ್ರ ಜೊತೆ ಚೀಸ್ ಇಲ್ಲ ಅಂದರೆ ಅದ್ರ ಮಜಾನೇ ಇಲ್ವಲ್ಲ ಯಾವುದು ಫುಡ್ಡು. ಸೊ ಅದಕ್ಕೆ ಓಕೆ. ನಿಮ್ಮ ಈ ಕೆಫೆಯಲ್ಲಿ ಬೇರೆ ಏನೇನು ಸ್ಪೆಷಲ್ ಇದೆ? ಬ್ರಾಕ್ಲಿ ಸೂಪ್ ಇದೆ. ಸೊ ಬ್ರಾಕ್ಲಿ ಸೂಪ್ ಏನಕ್ಕೆ ಅಂತ ಹೇಳಿದ್ರೆ ಅಗೇನ್ ನಾನು ಹೇಳ್ದಂಗೆ ಆಗಲೇ ನಮ್ಮ ವೆಜಿಟೇರಿಯನ್ಸ್ಗೆ ಇದು ಪ್ರೋಟೀನ್ ಕಂಟೆಂಟ್ ತುಂಬ ಕಮ್ಮಿ ಸಿಗುತ್ತೆ ಯಾವುದೇ ವೆಜಿಟೇಬಲ್ಸಲ್ಲಾಗಲಿ. ಸೊ ನಮ್ಮ ಕೆಫೆಯಲ್ಲಿ ಏನಂತ ಹೇಳಿದ್ರೆ ಎಕ್ಸಾಟಿಕ್ ವೆಜಿಟೇಬಲ್ಸಲ್ಲಿ ಎಲ್ಲ ಥರ ಡಿಶಸ್ಸು ಮಾಡ್ತೀವಿ. ಸೊ ಏನಾಗುತ್ತೆ, ಅದ್ರ ನ್ಯೂಟ್ರಿಷನಿಂದ ಒಂದು ಫುಡ್ದು ವ್ಯಾಲ್ಯೂ ರಿಚ್ ಆಗುತ್ತೆ. ಇನ್ನೊಂದು ನಿಮ್ಗೆ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ಇಲ್ಲಿ ಜನ ಕಸ್ಟಮರ್ಸ್ ಬರೋದಲ್ಲ ಜಾಸ್ತಿ ಏನು ಆರ್ಡರ್ ಮಾಡ್ತಾರೆ ಅಂದರೆ ಇಬ್ಬರ ಥರನೂ ಇದ್ದಾರೆ. ಸೊ ಬಿ ಫಿಟ್ ಟು ಹ್ಯಾವ್ ಜಂಕ್ ಅಂತ, ಫಿಟ್ ಆಗಿರೋರು ಜಂಕ್ ಫುಡ್ ತಿಂತಾರೆ, ಫಿಟ್ ಆಗಿಲ್ದಿರೋ ನಾವು ಫಿಟ್ ಆಗಬೇಕು ಅಂತ ಹೇಳ್ಬಿಟ್ಟು ಫಿಟ್ ಫುಡ್ ತಿಂತಾರೆ. ಸೊ 2 ಥರದ್ದು ಬರ್ತಾರೆ, ಇಷ್ಟಪಡ್ತಾರೆ. ಜಾಸ್ತಿ ಇಲ್ಲಿ ಪಿಜ್ಜಾ ಬರ್ಗರ್ ತಿಂತಾರೆ. ಪಿಜ್ಜಾ, ಬರ್ಗರು, ಸಿಸ್ಲರ್ಸು, ಮತ್ತು ಎಳ್ನೀರು ಶೇಕು, ಮತ್ತು ನಮ್ಮ ಪೇಸ್ಟ್ರೀಸು. ಸೊ ಅದನ್ನು ಇಷ್ಟಪಡ್ತಾರೆ. ಎಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಹುಡುಗರು? ಎಷ್ಟು ಜನ ಇದ್ದಾರೆ ಇಲ್ಲಿ?
ಇವಾಗ ಆಸ್ ಆಫ್ ನಾವು 3 ಜನ ಇದ್ದಾರೆ. ಸೊ ಬಿಫೋರ್ ಕೋವಿಡ್ 5 ಜನ ಇದ್ರು. ಇವಾಗ ಅಷ್ಟು ರಿಕ್ವೈರ್ಮೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು 3 ಜನಕ್ಕೆ ಇಟ್ಕೊಂಡಿದ್ದೀವಿ. ಸೊ 3 ಜನ ಹೆಲ್ಪ್ ಮಾಡ್ತಾ ಇರ್ತಾರೆ. ನಿಮ್ಮ ಹುಡುಗನ ಕರೀರಿ ಪತ್ತೆ. ಬನ್ನಿ ಸರ್. ನಿಮ್ಮ ಹೆಸರು? ಸಂಗಮೇಶ್. ಮಾಸ್ಕ್ ಒಂದು ಸ್ವಲ್ಪ ಕೆಳಗೆ ಮಾಡಿ. ಏನಪ್ಪ ನಿನ್ನ ಹೆಸರು? ಸಂಗಮೇಶ್. ಓಕೆ, ಸಂಗಮೇಶ್. ಇದು ಅಡುಗೆ ಮಾಡೋದ್ರ ನಂಬರ್ ಒನ್ನ? ಈಸ್ ದ ಓವರ್ ಆಲ್ರೌಂಡರ್. ಹೌದಾ? ಏನೇನು ಮಾಡ್ತೀರಪ್ಪ? ಗಾಡಿ ಇಂಟರ್ ಫುಲ್ ಎಲ್ಲ ಏನಿದೆ ಎಲ್ಲ ಮಾಡ್ತೀನಿ. ಅದ ನೀವು ಯಾವುದು ತುಂಬ ಫೇವ್ರೇಟ್? ನಿಮ್ಗೆ ಯಾವುದು ಫೇವ್ರೇಟ್ ತುಂಬ? ಇಲ್ಲಿ ಮೇಡಮ್ ನಿಮಗೂ ಒಂದು ಫೇವ್ರೇಟ್ ಇರುತ್ತಲ್ಲ, ಬರೀ ಬೇರೆಯವ್ರ ಫೇವ್ರೇಟ್ ನೀವು ಮಾಡ್ತೀರಿ. ನಿಮ್ಮ ಫೇವ್ರೇಟ್ ಏನಿದೆ? ಎಣ್ಗಾಯಿ ಬದನೆಕಾಯಿ. ಓ ಅದ್ರ ಜೊತೆ ಜೋಳದ ರೊಟ್ಟಿ. ಓಕೆ, ನೀವು ಯಾವ್ರಪ್ಪ? ಬೀದರ್ ಮೇಡಮ್. ಹಾಂ, ಬೀದರಿಂದ ಇಲ್ಲಿ ಬಂದ್ರಾ? ಓಕೆ. ಸೊ ಇಲ್ಲಿ ಕಸ್ಟಮರ್ಸ್ ಜಾಸ್ತಿ ಏನು ಇಷ್ಟಪಡ್ತಾರೆ? ಸಲಾಡ್ಸ್ ಮೇಡಮ್. ಹಾಂ, ಆಮೇಲೆ ಬರ್ಗರು, ಪಿಜ್ಜಾ, ಸ್ಯಾಂಡ್ವಿಚ್ಚು ಎಲ್ಲ ಥರದ್ದು ಫುಡ್ ಇಷ್ಟಪಡ್ತಾರೆ ಇಲ್ಲಿ. ಓಕೆ, ಅಂದರೆ ನಿಮ್ಗೆ ಎಲ್ಲ ಥರದ್ದು ಅಡುಗೆ ಮಾಡೋಕ್ಕೆ ಬರುತ್ತೆ. ಓಕೆ, ಊರಿಗೆ ಹೋದಾಗ ನೀವು ಊರಿಗೆ ಹೋಗ್ತಿರಲ್ಲ, ಬೀದರ್ಗೆ ಹೋಗ್ತಿರಲ್ಲ, ಬೀದರ್ಗೆ ಹೋದ್ಮೇಲೆ ತಾಯಿ ತಂದೆ ಯಾವತ್ತಾದ್ರೂ ಪಿಜ್ಜಾ ಬರ್ಗರ್ ಮಾಡಿ ತಿನ್ಸಿದ್ದೀರಾ? ನೋಡಿ ನಮ್ಮ ಬೆಂಗಳೂರು ಊಟ ಅಂತ. ತಿನ್ನಲ್ಲ ಮೇಡಮ್. ತಿನ್ನೋದಿಲ್ಲ. ಅಲ್ಲಿ ಹೋದ್ರೆ ನಿಮಗೆ ಜೋಳದ ರೊಟ್ಟೆ ಗಟ್ಟಿ. ಹಾಂ, ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್. ಆಮೇಲೆ ರಾಘವ್, ಬೇರೆ ಏನಾದರೂ ಸ್ಪೆಷಲ್ ಹೇಳಿ ನಿಮ್ಮ ಕೆಫೆ ಬಗ್ಗೆ. ಮೇಡಮ್, ಮೀಲ್ ರೀಪ್ಲೇಸ್ಮೆಂಟ್ ಸಲಾಡ್ಸ್ ಇದೆ. ಸೊ ಅದು ಊಟಕ್ಕೆ ಅದನ್ನ ನೀವು ತಗೊಂಡ್ರೆ ನಿಮಗೆ ಮಧ್ಯಾಹ್ನ ಒಂದು 12:30 1 ಗಂಟೆ ಹತ್ರ ಊಟ ಅದನ್ನ ಮಾಡಿದ್ರೆ ಆ ಸಲಾಡ್ಸು ಒಂದು ಮೀಲ್ ಒಬ್ಬರು ಕರೆಕ್ಟಾಗಿ ನಿಮಗೆ ಸಂಜೆ 6:30 7 ಗಂಟೆವರೆಗೂ ಯಾವುದೇ ಥರ ಕ್ರೇವಿಂಗ್ಸ್ ಆಗಲಿ ಅಥವಾ ಹಶು ಆಗಲಿ ಯಾವುದೂ ಆಗಲ್ಲ. ಏನು ಆ ಥರದ್ದು ಏನು ಸ್ಪೆಷಲ್ ಇದೆ ಅದರಲ್ಲಿ? ಅದರಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಎಕ್ಸಾಟಿಕ್ ವೆಜಿಟೇಬಲ್ಸ್ ಕಾಂಬಿನೇಷನ್ ಒಂದು. ಎರಡನೇದು ಬಂದ್ಬಿಟ್ಟು ಅದರಲ್ಲಿ ಗುಡ್ ಚೀಸು ಎಲ್ಲ ಹಾಕಿರ್ತೀವಿ, ಅಂದರೆ ಗುಡ್ ಫ್ಯಾಟು ಚೀಸು ಎಲ್ಲ ಹಾಕಿರ್ತೀವಿ. ಮೊಜ್ರಿಲ್ಲಾ ಮತ್ತು ಚೆಡರ್ ಚೀಸ್ ಎರಡು ಬ್ಲೆಂಡೆಡ್ ಇರುತ್ತೆ. ಸೊ ಕೆಲವು ಕಸ್ಟಮರ್ಸು ಮೊಜ್ರಿಲ್ಲಾ ಕೇಳ್ತಾರೆ, ಕೆಲವು ಕಸ್ಟಮರ್ಸು ಪರ್ಮೆಜಾನ್ ಚೀಸ್ ಕೇಳ್ತಾರೆ, ಇನ್ನು ಕೆಲವು ಕಸ್ಟಮರ್ಸು ಗೋಟ್ ಮಿಲ್ಕಲ್ಲಿ ಚೀಸ್ ಮಾಡಿರ್ತೀವಿ, ಗೋಟ್ ಚೀಸ್ ಅಂತೀವಿ. ಸೊ ಅದು ಕೇಳ್ತಾರೆ. ಸೊ ಅವರು ಟೇಸ್ಟ್ ಯಾವ ಥರ ಇಷ್ಟಪಡ್ತಾರೋ ಅದನ್ನ ಆ ಥರ ಮಾಡ್ಕೊಡೋದಕ್ಕೆ ಅವ್ರಿಗೆ ಮಧ್ಯಾಹ್ನ ಅದನ್ನ ತಗೊಂಡ್ರೆ ಸಂಜೆ 6 ಗಂಟೆ 7 ಗಂಟೆವರೆಗೂ ಹೊಟ್ಟೆ ಹಸಿವು ಆಗಲ್ಲ. ಸಂಜೆ ಮತ್ತೆ 7 ಗಂಟೆಗೆ ಲೈಟಾಗಿ ಸ್ನ್ಯಾಕ್ಸ್ ಏನಾದರೂ ತಗೊಂಡ್ರೆ ಅವರ ಎಂಟೈರ್ ಡೇ ಕ್ಯಾಲರೀಸ್ ಇಂಟೇಕ್ ಬಂದ್ಬಿಟ್ಟು ಲೆಸ್ ದೆನ್ 1000 ಕ್ಯಾಲರಿ ಇಂಟೇಕಲ್ಲಿ ಫುಡ್ ಮಾಡ್ಕೋಬಹುದು. ಸ್ಪೆಷಲ್ ಅಲ್ಲ? ಹೌದು. ಈಗ ಬರ್ಗರ್ ಆಗಿರುತ್ತಾ? ಹಾಂ ಮೇಡಮ್, ಆಗಿದೆ. ನೋಡೋಣ. ಶೋರ್, ನೋಡೋಣ ಮೇಡಮ್. ಇವಾಗ 10 ಮಿನಿಟ್ಸ್ ಆಯಿತು, ಅದಕ್ಕೆ ಬೇಕಾಗಿರೋ ಅಷ್ಟು ಆಗಿದೆ ಬೇಕಿಂಗು. ಸೊ ಇವಾಗ ನೋಡಿ, ಗೋಲ್ಡನ್ ಬ್ರೌನ್ ನಾನು ಹೇಳಿದ್ನೆಲ್ಲ ಆಗಲೇ ಗೋಲ್ಡನ್ ಬ್ರೌನ್ ಆಗಬೇಕು ಅಂತ. ಸೊ ಆ ಥರ ಗೋಲ್ಡನ್ ಬ್ರೌನ್ ಆದಾಗ ಅದ್ರ ಟೇಸ್ಟೇ ಬೇರೆ. ಇಷ್ಟ ಆಗಿರ್ಬೇಕದು? ಹೌದು, ಈ ಥರ ಗೋಲ್ಡನ್ ಬ್ರೌನ್ ಆಗಿರಬೇಕು. ಸೊ ಅವಾಗ ಇನ್ಸೈಡು ಸಾಫ್ಟ್ ಆಗಿರುತ್ತೆ, ಔಟ್ ಸೈಡು ಕ್ರಿಸ್ಪಿ ಆಗಿರುತ್ತೆ. ಸೊ ಇದು ನಿಮ್ಗೆ ಇವಾಗ ವಿತ್ ಇದು ಪರ್ಪಲ್ ಕ್ಯಾಬೇಜ್ ಗಾರ್ನಿಶಿಂಗ್ ಮಾಡಿ ನಿಮ್ಗೆ ಇವಾಗ ಸರ್ವ್ ಮಾಡಿಸ್ತೀವಿ. ಇವಾಗ ಮೇಲ್ಗಡೆ ಇದ್ರ ಮಯನೀಸು ಸ್ವಲ್ಪ ಗಾರ್ನಿಶಿಂಗ್ ಮಾಡ್ತೀವಿ. ಈ ಥರ ಗಾರ್ನಿಶಿಂಗ್ ಮಾಡೋದ್ರಿಂದ ಟೇಸ್ಟು ಅಂದರೆ ನೋಡೋದಕ್ಕೆ ಕಣ್ಣು ಅರ್ಧ ತುಂಬಿಡುತ್ತೆ. ಕಣ್ಣಲ್ಲಿ 70% ಹೊಟ್ಟೆ ತುಂಬಿದ್ರೆ ಆಟೋಮೆಟಿಕ್ ಆಗಿ ಹೊಟ್ಟೆ ತುಂಬಿಡುತ್ತೆ. ಸೊ ಪನ್ನೀರ್ ಬುರ್ಜಿ ಬರ್ಗರ್ ರೆಡಿ. ವಾವ್, ಬ್ಯೂಟಿಫುಲ್ ಪ್ರೆಸೆಂಟೇಷನ್. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಪ್ಪ. ಈ ಥರ ಪ್ರೆಸೆಂಟ್ ಮಾಡ್ತೀರಾ? ಹಾಗೆ ಇಲ್ಲಿ ಬರೋರೆಲ್ಲ ಸ್ವಲ್ಪ ಕ್ರೇಜಿ ಇರ್ತಾರಲ್ಲ, ಈಗಿನ ಕಾಲೇಜ್ ಹುಡುಗರಿಗೆಲ್ಲ ಪಿಜ್ಜಾ ಬರ್ಗರ್ ಅಂದರೆ ತುಂಬ ಇಷ್ಟ ಆಗುತ್ತಲ್ವಾ? ಸೊ ಟೇಸ್ಟ್ ಮಾಡೋಣ ಪ್ಲೀಸ್. ನನಗೆ ನೀವು ಸೊ ಮೇಡಮ್ ಹಾಫ್ ಕಟ್ ಮಾಡ್ತೀನಿ. ಓಕೆ. ನಾವು ಬೇರೆ ಕಡೆ ಹೋದಾಗ ಸುಮ್ಮನೆ ಒಂದು ಬರ್ಗರ್ ಕೊಡ್ತಾರೆ, ಒಂದು ಬರ್ಗರ್ ಹಿಂಗೆ ತಗೊಂಡೋದು ಹಿಂಗೆ ಇಟ್ಕೊಳ್ಳೋದು ಹಿಂಗೆ ತಿನ್ನೋದು ಇಷ್ಟೇ. ಬಟ್ ಈ ಥರ ಡಿಸೈನ್ ಎಲ್ಲ ಮಾಡಿಕೊಟ್ಟಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ಕ್ರೇಜಿಯಾಗಿದ್ದಾಗಲೇ ಜನಗೂ ಇಷ್ಟ ಆಗೋದು. ಪ್ಲೀಸ್ ತಗೊಳ್ಳಿ. ಇದ್ರಲ್ಲಿ ಪಿಜ್ಜಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ? ಐ ಮೀನ್ ಬಟರ್, ಸಾರಿ. ಸೊ ನಾನು ಹೇಳಿದ್ನಲ್ಲ ನಿಮಗೆ, ಆ ಬಟರು ಬ್ರೆಡ್ಡು ಚೀಸು ಕಾಂಬಿನೇಷನ್ನೇ ಟಾಪು. ಅದ್ರ ಜೊತೆಗೆ ವೆಜಿಟೇಬಲ್ಸ್ ಎಲ್ಲ ಸಿಕ್ಕಿದ್ರೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮೇಡಮ್. ಇಲ್ಲ ಕೈಲಿ ಹಂಗೆ ತಗೊಳ್ಳಿ, ತೊಂದರೆ ಇಲ್ಲ. ಹಾಂ, ಎಸ್ ತೊಗೊಳ್ಳಿ, ನೀವು ತೊಗೊಳ್ಳಿ, ನೀವು ಟೇಸ್ಟ್ ಮಾಡಿ. ನಮ್ಗೆ ಅಥವಾ ಸ್ಪೂನು ಫೋರ್ಕ್ಗಿಂತ ಈ ಥರ ಎಳೆದು ತಗೊಳ್ಳೋದು ತಿನ್ನೋದೇ ಮಜಾ ಇರುತ್ತೆ.
ವಾ ವಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಈ ಬಟರ್ ಜೊತೆಗೆ ಬೀಟ್ರೂಟ್ ಬೇರೆ ಹಾಕಿದ್ದಾರೆ. ಸಾರಿ, ಇದು ಕ್ಯಾಬೇಜ್ ಪರ್ಪಲ್ ಕ್ಯಾಬೇಜ್. ಪರ್ಪಲ್ ಕ್ಯಾಬೇಜ್. ಸಾಸ್ ಅಂತೂ ನಾನು ಮುಟ್ಟಲ್ಲ. ಆಮೇಲೆ ಆ್ಯಕ್ಚುಲಿ ನಾನು ಈ ಪಿಜ್ಜಾ ಈ ಬರ್ಗರ್ ಎಲ್ಲ ಸ್ವಲ್ಪ ಕಡಿಮೆ. ನಾನು ಸ್ವಲ್ಪ ಡೈಟ್ ಕಾನ್ಷಿಯಸ್ ನಾನು. ಸೊ ಏನೇ ತಗೊಂಡ್ರು ಎಲ್ಲ ಸ್ವಲ್ಪ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ನಮ್ಮ ಮಕ್ಕಳಿಗೆ ತುಂಬ ಇಡ್ಸುತ್ತೆ, ಬೇರೆಯವ್ರ ಮಕ್ಕಳಿಗೆ ತುಂಬ ಇಡ್ಸುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀರ, ಟೇಸ್ಟ್ ಮಾತ್ರ ಆಸಮ್. ಅವ್ರು ಹೇಳಿದಾಗೆ ನಾವು ಒಂದ್ಸಲ ಸೂಪರ್ ರಾಘವ್. ಥ್ಯಾಂಕ್ ಯು ಮೇಡಮ್. ಸೂಪರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ಎಲ್ಲ ನಮ್ಮ ಬಾಯ್ಸ್. ಎಸ್, ನಿಮ್ಮ ಬಾಯ್ಸ್ ಅವರು ತುಂಬ ಕಷ್ಟಪಡ್ತಾರಲ್ಲ. ಹೌದು ಪಾಪ ಅವರು ಡಿಫ್ರೆಂಟ್ ಟೇಸ್ಟ್ ಕೊಡಬೇಕಾಗತ್ತೆ ಕಸ್ಟಮರ್ಸ್ಗೆ. ಅವ್ರು ಹೆಂಗೆ ಹೇಳ್ತಾರೆ ಆ ಥರ ಮಾಡಬೇಕಾಗತ್ತೆ. ಈಗ ಥರ ಒಂದು ಕಸ್ಟಮರ್ ಬಂದಿದ್ರು, ನೋಡಿದೆ, ನನಗೆ ಅದು ಬೇಕು, ನನಗೆ ಇದು ಬೇಕು, ಇಲ್ಲ ಫಾಸ್ಟ್ ಆಗುತ್ತಾ, ಬೇಗ ಆಗುತ್ತಾ, 10 ನಿಮಿಷದಲ್ಲಿ ಆಗುತ್ತಾ, 15 ನಿಮಿಷದಲ್ಲಿ ಆಗುತ್ತಾ. ಅಲ್ಲಿ ಮಾಡೋರು ಗೊತ್ತು ಒಳಗಡೆ ಪಾಪ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂತ. ಕಸ್ಟಮರ್ಸ್ ಏನೋ ಹೇಳ್ಬಿಡ್ತಾರೆ, ಇನ್ನೂ ಬಂದಿಲ್ಲ, ಎಷ್ಟೋತ್ರಿ ಅಂತ. ಪಾಪ ಒಳಗಡೆ ಮಾಡಿ ಹುಡುಗರು ಗೊತ್ತು ಅವ್ರ ಕಷ್ಟ. ಒಂದೊಂದು ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಏಕೆಂದರೆ ಅಷ್ಟೇ ಥರ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕಾಗತ್ತೆ, ಚೆನ್ನಾಗಿ ಕೊಟ್ಟಿಲ್ಲ ಬಯಸ್ಕೋಬೇಕಾಗತ್ತೆ. ಸೊ ನಿಜವಾಗ್ಲೂ ತಮಾಷೆ ಅಲ್ಲ, ಒಂದು ಕೆಫೆನ ನಡೆಸಬೇಕು, ಒಂದು ಹೋಟೆಲ್ ನಡೆಸಬೇಕು ಅಂತಂದರೆ ರಿಯಲಿ ಆಸಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ನಿಮ್ಮ ಒಂದು ಕೆಫೆದು ಶೂಟಿಂಗ್ ಮಾಡೋಕ್ಕೂ ನನಗೂ ಒಂದು ಅದೃಷ್ಟ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೆ ಸರ್ವ್ ಮಾಡೋಕ್ಕೆ ನನಗೊಂದು ಅದೃಷ್ಟ ಸಿಕ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ರಘು, ನಾವು ಹೊರಡ್ತೀನಿ, ತುಂಬ ಹೊತ್ತಾಯ್ತು ಮೇಡಮ್. ಇಷ್ಟೊತ್ತೇ ಇದ್ದೀರಾ ಅಂತೆ, ಒಂದು ಸ್ಮಾಲ್ ಸರ್ಪ್ರೈಸ್ ಪ್ಲಾನ್ ಮಾಡಿ ನಿಮಗೋಸ್ಕರ. ಸರ್ಪ್ರೈಸ್? ಏನು ಸರ್ಪ್ರೈಸು? ಅದು ಹೇಳೋದನ್ನ ಚೆನ್ನಾಗಿರಲ್ಲ, ನೋಡೋದು ಮಜಾ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರ್ಪ್ರೈಸ್ ಹೇಳಿದ್ರೆ ಸರ್ಪ್ರೈಸೇ ಇರಲ್ವಲ್ಲ. ಸೊ ಓಕೆ, ಎಕ್ಸಾಕ್ಟ್ಲಿ. ಮಾಡ್ತೀನಿ. ಶೋರ್, ಪ್ಲೀಸ್. ಇಲ್ಲಿ ಆಲ್ರೆಡಿ ಅಮ್ಮ, ನಮ್ಮ ರಾಘವ್ ಅವರ ತಾಯಿ, ತಂದೆ, ಅವರ ಮಗು, ಅವರ ಮಿಸಸ್, ಆಮೇಲೆ ಆಂಟಿ. ವಾವ್, ಇದೇನಿದು, ಸೋ ನೈಸ್. ಬ್ಯೂಟಿಫುಲ್. ಯಾಕೋ ಸುತ್ತಿಗೆ ಗಿದ್ಗೆಲ್ಲ ತಗೊಂಡ್ಬಂದ್ಬಿಟ್ಟಿದ್ದೀರಿ ಮೇಡಮ್. ಇವತ್ತಿನವರೆಗೂ ನೀವು ನಿಮ್ಮ ಲೈಫಲ್ಲಿ ಸೆಲೆಬ್ರೇಷನ್ ಅಂದ್ರೆ ಕೇಕ್ ಕಟಿಂಗ್, ಎಸ್, ಇದು ಕೇಕ್ ಸ್ಮ್ಯಾಶಿಂಗ್. ಇವತ್ತಿನವರೆಗೂ ಚಿಕ್ಕ ವಯಸ್ಸಿಂದ ನಿಮ್ಗೆ ಯಾವುದೇ ಒಂದು ಒಡೆಯಕ್ಕೆ ಕೊಟ್ಟಿಲ್ಲ ಯಾರನ್ನು. ಫಸ್ಟ್ ಟೈಮ್ ನಾವು ನಿಮಗೆ ಕೊಡ್ತಾ ಇದೀವಿ, ಹೊಡೆದಾಕ್ರಿ. ಹೊಡೆದಾಕ್ರಿ, ನಿಜ ಹೇಳ್ತಾ ಇದ್ದೀರಾ? ಸುತ್ತಿ ತಗೊಳ್ಳಿ, ಹೊಡೆದಾಕ್ರಿ. ಅದ್ರೊಳಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಹೌದಾ? ನಿಜವಾಗ್ಲೂ ಹೇಳ್ತಾ ಇದ್ದೀರಾ? 100%. ಯಾಕೋ ಸುತ್ತಿ ಕೊಟ್ಟಿದ್ದೀರಾ? ಹೊಡೆದಾಕ್ರಿ. ಹಾಗೆ ಹೊಡೆದಾಗ್ಲಾ? ಹೊಡೆದಾಕ್ರಿ. ಪಕ್ಕ ಹೇಳ್ತಿದ್ದೀರಾ? 100%. ರಾಜ್ಗೆ ಬಿಡ್ಕೊಡೇಬೇಡಿ, ಇದೇ ಫಸ್ಟ್ ಟೈಮ್. ಅದೇ ನಮ್ಮ ಕೆಫೆ ಸ್ಪೆಷಾಲಿಟಿ. ಇವತ್ತಿನವರೆಗೂ ನೀವು ಮಾಡಿದ್ರೆ ನಿಮ್ ಕೈಲಿ ಮಾಡಿಸ್ತಾ ಇದೀವಿ. ರಾಘವ್, ಕೈಯಲ್ಲಿ ಹ್ಯಾಮರ್ ಬೇರೆ ಕೊಟ್ಟಿದ್ದೀರಾ, ನಾವು ಹೊಡೆದಾಕು ಅಂತ ಹೇಳ್ತಾ ಇದ್ದೀರಾ. ನನಗೆ ಯಾಕೋ ಇನ್ನಿಷ್ಟು ಜನ ನಿಂತಿದ್ದಾರೆ, ನನಗೆ ಭಯ ಆಗ್ತಿದೆ. ನಿಜ, ನೀವು ಹೊಡೆದ್ರೆ ಅವರೇ ನಿಮ್ಗೆ ಹೊಡಿಯಲ್ಲ. 100%. ನಿಜವಾಗ್ಲೂ ಕೇಕ್ ಹೊಡಿಯೋದೇನಾ? ಹೊಡೆದಾಕಿ. ಕೇಕ್ ಯಾರಾದ್ರೂ ಹೊಡಿತಾರೆ? ಅದು ಕೇಕ್ ಅಲ್ಲ, ಚಾಕ್ಲೇಟ್. ಹಾಗಾದ್ರೆ ಹೊಡಿಲ್ಲ, ನಾನು ಹೊಡಿತಾ ಇದ್ದೀನಿ. ನನ್ನ ಸ್ನೇಹಿತರೆ, ನೀವು ನೋಡಿ, ಫಸ್ಟ್ ಟೈಮ್ ಹ್ಯಾಮರಲ್ಲಿ ಹೊಡಿತಾ ಇದ್ದೀನಿ. ಅದು ನಿಮ್ಗೆ ನಿಮ್ ಚಾಕ್ಲೇಟ್ಸ್ ಅಂದ್ರೆ ಇಷ್ಟ ಅಂತ. ಅಂದ್ರೆ ಯಾರಿಗೆ ಚಾಕ್ಲೇಟ್ಸ್ ಅನ್ನೋದು ಯಾರು ಇಷ್ಟ ಪಡೆದೇ ಇರಲಿಲ್ಲ, ನನಗೆ ಇಷ್ಟ. ಸೊ ಒಳಗಡೆ ಕೇಕ್ ಇಲ್ಲ ಮೇಡಮ್, ಚಾಕ್ಲೇಟ್ ಇದೆ. ಸೊ ಅದೇ ಸರ್ಪ್ರೈಸ್. ಇವಾಗ ರೆಕಾರ್ಡಿಂಗ್ ಅಲ್ಲಿ ನೀವು ನೋಡಿ ಅಲ್ಲಿ ಯಾವ ತರ ಪ್ರೆಸೆಂಟೇಷನ್ ಆಕ್ಷನ್ ಹೊಡಿಲ್ಲ ರಾಘವ್ ಮೇಡಮ್. ಒಳಗೆ ಸರ್ಪ್ರೈಸು ಇದೆ. ಸೊ ಅದಕ್ಕೇನು ಆಗದೆ ಹತ್ರ ಹೊಡಿಲಿ. ಇನ್ನೊಂದ್ಸರಿ ಹೊಡೆದೇ ಹೋಯ್ತು. ಈ ತರ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಿತ್ತು. ಸೂಪರ್. ಎಲ್ಲ ಥರದ ಚಾಕ್ಲೇಟ್ಸ್ ಇದೆ ನೋಡಿ. ಇದು ಆ್ಯಕ್ಚುಲಿ ಇದು ಕಲ್ಲಲ್ಲ, ಇದು ಚಾಕ್ಲೇಟ್. ಇದು ಎಸ್, ಇದು ನಾನು ಗೋವಾದಲ್ಲಿ ಜಾಸ್ತಿ ತಿಂದಿದ್ದೀನಿ ಈ ಥರ ಚಾಕ್ಲೇಟ್ಸು. ಆ್ಯಂಡ್ ನಾವು ಸಣ್ಣ ಮಕ್ಕಳಲ್ಲಿ ತಿಂತಾ ಇದ್ವಲ್ಲ, ಜೆಮ್ಸು,
ಹೌದು. ಸೂಪರ್. ಎಲ್ಲ ಚಿಕ್ಕ ವಯಸ್ಸು ಜ್ಞಾಪಕ ಮಾಡಿಸ್ತಾ ಇದ್ದಾರೆ ರಾಘವ್ ಅವರು. ಆ್ಯಂಡ್ ಬ್ಯೂಟಿಫುಲ್ ಚಾಕ್ಲೇಟ್ಸ್ ಇದು. ಈ ಥರ ಚಾಕ್ಲೇಟ್ಸ್ ನಿಜವೂ ತುಂಬ ಚೆನ್ನಾಗಿರುತ್ತೆ. ನಾನು ಗೋವಾದಲ್ಲಿ ತುಂಬ ತಂದಿದ್ದೀನಿ. ಇವತ್ತು ನನಗೆ ಮತ್ತೆ ತಿನ್ನಿಸ್ತಾ ಇದ್ದಾರೆ ರಾಘವ್. ಇದೊಂದು ನಿಜವಾಗ್ಲೂ ಇದು ನೋಡಿದ್ದೀರಾ ಯಾವತ್ತಾದ್ರೂ ಒಡೆದು ಅದರೊಳಗೆ ಚಾಕ್ಲೇಟ್ ಬರೋದಲ್ಲ, ಸರ್ಪ್ರೈಸ್ ಅಲ್ವಾ? ತಿನ್ನಿ ಮೇಡಮ್ ಚಾಕ್ಲೇಟ್. ಫಸ್ಟು ಪಾಪು ಇದೆ, ಪಾಪು ಬಾಯಿಗೆ ಹಾಕ್ತೀನಿ. ಅಲ್ಲಮ್ಮ ಇಲ್ಲ ಇಲ್ಲ ಸ್ವೀಟ್ ಹೋಗಿದ ತಕ್ಷಣ ಸುಮ್ಮನೆ ಆಗೋಯ್ತು. ಅಷ್ಟೊಂದು ಆಗ್ತಾ ಇತ್ತು ನೋಡಿ. ಇಲ್ಲಮ್ಮ ಇಷ್ಟೇ. ನಗು ಬಂತು. ನಿಜವಾಗ್ಲೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಇವತ್ತು ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಾನು. ಉಮಾ ರಾಘವ್ ಇಲ್ಲ, ಮೇನ್ ರಾಘವೇ ಬೇಕು ನಮಗೆ. ಬನ್ನಿ ತುಂಬ ಖುಷಿ ಆಯಿತು ನಿಜವಾಗ್ಲೂ. ಎಷ್ಟೋ ಕಡೆ ನಾನು ಹೋಗಿದ್ದೀನಿ ಶೂಟಿಂಗ್ಗಳು ಮಾಡೋದಕ್ಕೆ, ಫುರ್ಸತ್ತೇ ಇರಲ್ಲ. ಬೇಗ ಬೇಗ ಶೂಟಿಂಗ್ ಮುಗೀತು ಅಂದರೆ ಪ್ಯಾಕಪ್ ಮಾಡಿ ಮತ್ತೆ ಬೇರೆ ಕಡೆ ಇಂಟರ್ವ್ಯೂ ಮಾಡೋಕ್ಕೆ ಶೂಟಿಂಗ್ ಹೊರಟೋಗ್ತಾ ಇದ್ದೆ. ನನ್ನ ಮಗ ಧನುಷ್ ಗೊತ್ತಲ್ಲ, ಒಂದು ನಿಮಿಷ ಎಲ್ಲ ನಿಂತ್ಕೊಳ್ಳೋಕ್ಕೆ ಬಿಡಲ್ಲ ನನ್ನನ್ನು. ಆಯ್ತಾ ಮುಗಿದ ಅಂತ ಕಣ್ಣು ತೋರಿಸ್ತಾ ಇರ್ತಾನೆ. ಇವತ್ತು ಹೋಗೋಣ ಅನ್ನೋಷ್ಟರಲ್ಲಿ ರಾಘವ್ ನನಗೆ ಹೋಗೋಕ್ಕೆ ಬಿಟ್ಟಿಲ್ಲ. ಬ್ಯೂಟಿಫುಲ್ ಸರ್ಪ್ರೈಸ್ ಕೊಟ್ಟು ನನ್ನ ಜೀವನದಲ್ಲಿ ಇದು ಫಸ್ಟ್ ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ದೇವ್ರು ನಿಮ್ಮಿಬ್ಬರನ್ನ ಯಾವಾಗಲೂ ಸುಖವಾಗಿಡ್ಲಿ, ಚೆನ್ನಾಗಿಟ್ಟಿರಲಿ. ಅಪ್ಪ ಅಮ್ಮನ ಪ್ರೀತಿ ಆಶೀರ್ವಾದ ನಿಮ್ಗೆ ಯಾವಾಗಲೂ ಸಿಗಲಿ. ಆ್ಯಂಡ್ ಬ್ಯೂಟಿಫುಲ್ ಉಮಾ ಪರಿಚಯ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಪಾಪುಗೆ ಯಾವಾಗಲೂ ದೇವ್ರ ಆಯುಷ್ ಆರೋಗ್ಯ ಕಾಪಾಡೋದನ್ನು ಕೇಳ್ಕೊತೀನಪ್ಪ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಲವ್ಲಿ ಫ್ಯಾಮಿಲಿ. ಆಮೇಲೆ ಮಿಸಸ್ ಬಗ್ಗೆ ಸ್ವಲ್ಪ ಹೇಳಿ. ಅವರೇನೋ ಡಾಕ್ಟರ್ ಅಂತ ಹೇಳಿದ್ರಿ ನೀವು. ಹೌದು, ನಮ್ಮ ಮಿಸಸ್ ಹೋಮಿಯೋಪತಿ ಡಾಕ್ಟ್ರು. ಸೊ ಜನರಲ್ ಮೆಡಿಸಿನ್ಸು ಎಲ್ಲದಕ್ಕೂ ಕೊಡ್ತಾರೆ. ಸೊ ಫಿಟ್ ಆಗಿರೋದಕ್ಕೆ, ನಾನು ಫಿಟ್ ಆಗಿರೋದಕ್ಕೆ ಅವರು ಒಂದು ಕಾರಣ. ನಾನು ಇನ್ನೂ ಸಣ್ಣ ಆಗಬೇಕಾದ್ರೆ ಏನು ಮಾಡಬೇಕು? ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರು ಸ್ವಲ್ಪ ಸೀಕ್ರೆಟ್ಸ್ ಗೊತ್ತಾಗಲಿ. ಸ್ವಲ್ಪ ಇನ್ನೂ ಸಣ್ಣ ಬನ್ನಿ ಟಿಪ್ಸ್ ನೋಡಿ ಹುಷಾರು ನೋಡಿ. ಅವರು ಕ್ಲಿನಿಕ್ಗೆ ಬರೀ ಟಿಪ್ಸ್ ಹೇಳ್ತೀನಿ ಅಂತ ಹೇಳ್ತಾರೆ, ಹೇಳ್ತಾ ಇಲ್ಲ. ಆಯ್ತು ಬಿಡಿ, ನಾನು ಕ್ಲಿನಿಕ್ಗೆ ಹೋಗ್ಬಿಟ್ಟು ಟಿಪ್ಸ್ ತಿಳ್ಕೊಂಡು ಆಮೇಲೆ ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಥ್ಯಾಂಕ್ ಯು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಒಂದು ಮಾತು ಹೇಳಿ. ರೇಖಾದಾಸ್ ಟ್ಯಾಕೀಸಲ್ಲಿ ಬರೋ ಎಲ್ಲ ವೀಡಿಯೋಸು ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನಮ್ಮ ರಾಘವ್ ಅವರ ತಾಯಿ, ಇವರು ನ್ಯೂಟ್ರಿಷನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ನಮಗೆ ಕೆಫೆಯಲ್ಲಿ ಸಿಗೋವಂಥ ಜ್ಯೂಸ್ಗಳ ಬಗ್ಗೆನೂ ಹೇಳ್ತಾರೆ. ಹೇಳಿಮ್ಮ, ನೀವೇನೋ ನನಗೆ ಹೇಳ್ತಾ ಇದ್ರಲ್ಲ, ಆ ಸೀಕ್ರೆಟ್ ಅವ್ರ ಮೇಲೆ ನಮ್ಮ ಚಾನಲ್ ವೀಕ್ಷಕರಿಗೂ ಹೇಳಿ. ವೀಕ್ಷಕರೇ, ಬ್ರಕೋಲಿ ಅಂತ ನೀವೆಲ್ಲರೂ ಕೇಳೇ ಇರ್ತೀರ. ಅದ್ರದ್ದು ಸೂಪ್ ಮಾಡ್ತಾರೆ ನಮ್ಮ ಕೆಫೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಫುಡ್ಡು ಇದಂತ ಏನೂ ಮಿಕ್ಸ್ ಮಾಡಲ್ಲ. ಅದನ್ನು ಬರೀ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನಮ್ಮದು ಇಂಡಿಯನ್ದು ಉಪ್ಪು ಖಾರ ಆ ಥರ ಹಾಕಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿನೂ ಆಗಿರುತ್ತೆ. ದಯವಿಟ್ಟು ನೀವೆಲ್ಲರೂ ಬನ್ನಿ, ನಮ್ಮ ಕೆಫೆಗೆ ಬಂದು ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯಲ್ಲ ತಾನೇ? ಮರಿಬೇಡಿ. ಮೇಡಮ್. ಇವಾಗ ನಿಮ್ಗೆಲ್ಲರಿಗೂ ಸೂಪ್ ಬಂದಿದೆಯಲ್ಲ, ಹೌದು. ಸೊ ಎಲ್ಲಾ ಕಡೆ ನಿಮ್ಗೆ ಸೂಪ್ಗೆ ಮಸಾಲಾ ಪಾಪಡ್ ಅಂತ ಹೇಳ್ತೀರಾ, ಆಯಿಲ್, ಡೀಪ್ ಆಯಿಲ್ ಫ್ರೈಡ್. ಬಟ್ ಇದು ನಮ್ದ್ರಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಆಯಿಲ್ ಫ್ರೈ ಅಲ್ಲಿ ಅದು ಗೀಯಲ್ಲಿ ರೋಸ್ಟ್ ಮಾಡಿರೋದು. ಓಕೆ, ಏನಿದು? ವೆಜಿಟೇಬಲ್ ಖಾಕ್ರಾ ಪಾಪಡ್. ವಾವ್, ವಿತ್ ಫುಲ್ಲಿ ಲೋಡೆಡ್ ವೆಜಿಟೇಬಲ್ಸ್. ಉಮಾ ಅವರೇ, ನೀವು ಯಾವಾಗಲೂ ಕೆಫೆಗೆ ಬರ್ತಾ ಇರ್ತೀರಾ? ಹೌದು, ರೆಗ್ಯುಲರ್ ಕಸ್ಟಮರ್ ಇವರು. ರೆಗ್ಯುಲರ್ ಕಸ್ಟಮರ್. ಸೊ ನಿಮ್ಗೇನು ಇಷ್ಟ ಇಲ್ಲಿ ಜಾಸ್ತಿ? ನನಗೆ ಇವ್ರು ಮಾಡೋದು ಜುಕ್ನಿ ಸೂಪ್ ಅಂತ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಂಗೆ ಫೇವ್ರೆಟ್ ಸೂಪ್ ಅದು. ಜೊತೆಗೆ ರಸಮಲೈ ಕೇಕ್ ಮಾಡ್ತಾರೆ, ಕೆಲವು ಚಾಕ್ಲೇಟ್ ಕೇಕ್ಗಳು ಮಾಡ್ಕೊಡ್ತಾರೆ. ತುಂಬಾ ಮತ್ತೆ ತುಂಬ ಐಸ್ ಕ್ರೀಮ್ ಅಂತೂ ಸೂಪರಾಗಿ ಕೊಡ್ತಾನೆ. ಇದು ಇಷ್ಟು ನನ್ನ ಫೇವ್ರೇಟು. ನಾನು ಬೇರೆ ಏನೇ ತಿಂದ್ರು ಇದನ್ನಂತೂ ಮಿಸ್ ಮಾಡದೆ ಬಂದರೆ ತಿಂದು ಹೋಗ್ತೀನಿ. ಮತ್ತು ಈ ಜುಕ್ನಿ ಸೂಪ್ ನೋಡಿ, ಇವಾಗಲೂ ನಾನು ಅದೇ ಕುಡಿತಾ ಇರೋದು. ಇದಂದ್ರೆ ನಂಗೆ ತುಂಬ ಫೇವ್ರೇಟ್. ಇದ್ರ ಬಗ್ಗೆ ಜುಕ್ನಿ ಸೂಪ್ ಅಂದ್ರೆ ಏನು ಅರ್ಥ? ನಂಗೆ ಅರ್ಥ ಆಗಿಲ್ಲ. ಅದು ಜುಕ್ನಿ ಅನ್ನೋದು ಒಂದು ವೆಜಿಟೇಬಲ್. ಅದು ನೋಡೋಕ್ಕೆ ಸೌತೆಕಾಯಿ ಥರನೇ ಇರುತ್ತೆ, ಬಟ್ ಅದರಲ್ಲಿ ಒಂದೇನು ಬೇಯಿಸಿನೋ ಮಾಡ್ಕೊಳ್ಬೇಕು. ಅದು ಅಡುಗೆ ಬೆಳಗ್ಗೆ ಗೊತ್ತಿಲ್ಲ ನನಗೆ. ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ನನಗೆ ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗಿದೆ. ಜೊತೆಗೆ ಹೊಟ್ಟೆ ಕ್ಲೀನ್ ಆಗುತ್ತೆ. ಬಟ್ ಏನೋ ಒಂಥರ ಎನರ್ಜಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಡೈಟ್ ಕಂಟ್ರೋಲ್ ಸೂಪ್ ಅಂತ ಹೇಳ್ತಾರೆ. ಹೌದು, ಡಯಟ್ ಅಂತ ಹೇಳ್ತಾರೆ. ಆ ಸೂಪ್ ಕೂಡ ಸಣ್ಣ ಆಗ್ತಾರಲ್ಲ, ಸಣ್ಣ ಹಾಕ್ತಾರೆ ಅಂತ ನನಗೆ ಇದು ಹೇಳಿಲ್ಲ, ಬಟ್ ನನಗೆ ಅದು ಫೀಲ್ ಚೆನ್ನಾಗಿರುತ್ತೆ.
ಸಣ್ಣ ಆಗ್ಬೋದೇನೋ, ನಾನು ಇದನ್ನ ಕುಡಿದು ಸಣ್ಣ ಆಗಿದ್ದೀನಿ ಅಂತ ಹೇಳಕ್ ಹೋಗಲ್ಲ. ಆಗಿಲ್ಲ. ಅಂದ್ರೆ ಹೊಟ್ಟೆ ಅಂದಿದ್ದಾದಾಗ ಅದು ಮಾರ್ನಿಂಗ್ ನಾನು ವೆಯ್ಟ್ ಚೆಕ್ ಮಾಡಿದಾಗ ಅಟ್ಲೀಸ್ಟ್ ಸ್ವಲ್ಪ ಒಂದು 1.25 kg 1.5 kg ಕಮ್ಮಿ ಬಂದಿರೋದು ನಾನು ನೋಡಿದ್ದೀನಿ. ಸಣ್ಣ ಆಗ್ತಾರೆ ಅಂತ ಡೈಲಿ ಕುಡಿಯಲ್ವಲ್ಲ, ಅದು ಡೈಲಿ ಕುಡಿದ್ರೆ ಬೇಜಾರಾಗ್ಬಿಡುತ್ತೆ. ವಾರಕ್ಕೊಂದ್ಸತಿ ಬಂದು ಕುಡಿತಾ ಇರ್ತೀನಿ. ನೀವು ಒಂದ್ಸಲ ಈ ಕಡೆ ಬರ್ತೀರಲ್ಲ ಅವಾಗ ತಗೋತೀರಿ. ಹಾ. ಬಟ್ ನಿಜ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಹೇಳಿ ಅದು ಈ ಸೂಪ್ ಬಗ್ಗೆ. ಅದೇ ಈ ಸೂಪ್ ಕುಡಿಯೋಕ್ಕೋಸ್ಕರನೇ ಮೀನ್ ನಾನು ಇಲ್ಲಿ ಬರೋದು. ಈ ಸೂಪ್ ಕುಡಿದ್ರೆ ಏನಾಗುತ್ತೆ? ಅದೇ ಹೇಳಿದ್ನಲ್ಲ ಮೇಡಮ್, ವೆಯ್ಟ್ ಕಮ್ಮಿ ಬರುತ್ತೆ, ಮತ್ತೆ ಹೊಟ್ಟೆ ತುಂಬ ಕ್ಲೀನ್ ಆಗುತ್ತೆ, ಬಟ್ ಎನರ್ಜಿ ಇರುತ್ತೆ, ಒಂಥರ ಫ್ರೆಶ್ನೆಸ್ ಇರುತ್ತೆ. ಆಮೇಲೆ ಇದು ಕುಡಿದ್ಬಿಟ್ಟ ತಕ್ಷಣ ಹೊಟ್ಟೆ ಕ್ಲೀನ್ ಆಯಿತು ಅಂದಿದ ತಕ್ಷಣ ಸುಸ್ತಾಗೋದು ಆ ಥರ ಏನಾಗಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ರಾಘವ್ ಕೆಫೆಗೆ ಬಂದು ಗ್ರಿಡ್ಸ್ ಕೆಫೆ ಅವ್ರ ಹೆಸರು, ಇವ್ರು ರಾಘವ್ ಅಂತ ಇವ್ರ ಹೆಸರು, ಬಂದು ಟೇಸ್ಟ್ ಮಾಡಿ ನೋಡಿ. ಎಲ್ಲ ಫುಡ್ಡು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಲೈಫಲ್ಲಿ ಕೇಕ್ ಎಲ್ಲೂ ಹೊರಗಡೆ ತಿಂತಾನೇ ಇರಲಿಲ್ಲ. ನಾನು ಶುಗರ್ ಇದೆ, ಆಗಿದೆ, ಹೀಗಿದೆ ಅಂದ್ಕೊಂಡು. ಬಟ್ ಇವಾಗ ಏನಿಲ್ಲ, ನಾನು ಕೇಕ್ ತುಂಬ ಚೆನ್ನಾಗಿ ತಿಂತೀನಿ, ತುಂಬ ಚೆನ್ನಾಗಿದೆ. ನಮ್ಮ ಅಕ್ಕ ಅದ್ರ ರಿವ್ಯೂ ಕೇಳೋಣ. ನೀನು ಯಾವ ಸೂಪ್ ಕುಡಿತಿದ್ಯಾ? ನಾನು ಬ್ರೋಕೊಲಿ ಸೂಪ್ ವಿತ್ ಸ್ವೀಟ್ ಕಾರ್ನ್. ಓಕೆ, ಹೇಗಿದೆ ಟೇಸ್ಟ್? ಹೇಗಿದೆ? ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ತಗೊಂಡಿದ್ದು, ತುಂಬಾ ಟೇಸ್ಟಿಯಾಗಿದೆ. ಟೇಸ್ಟ್ ಹೇಗಿದೆಯಾ? ನಾನು ನಮ್ಮ ಅಕ್ಕನ ಕೇಳಿದೆ ನಿನ್ಗೆ ಏನು ಇಷ್ಟ ತಗೋ ಅಂತ. ಸೊ ನನಗೆ ಈ ಸೂಪ್ ಬೇಕು ಅಂತಂದು. ಸೊ ಕಲರು ನೋಡಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅವಳಿಗೆ ತುಂಬ ಇಷ್ಟ ಆಯಿತು. ನಾವು ಬರೀ ಇಲ್ಲಿ ಹೇಳಿಬಿಟ್ಟು ನಿಮಗೆ ತೋರಿಸಿ ನಾವು ತಿಂತಾ ಇದ್ರೆ ಚೆನ್ನಾಗಿರಲ್ಲ. ನೀವು ಒಂದ್ಸಲ ಇಲ್ಲಿಗೆ ಬನ್ನಿ, ಗ್ರಿಡ್ಸ್ ಕೆಫೆಗೆ ಬನ್ನಿ, ರಾಘವನ್ ಮೀಟ್ ಮಾಡಿ. ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಯಾವ್ದು ಸೂಪ್ ತಗೊಂಡ್ರೆ ತುಂಬ ಒಳ್ಳೇದು ಅಂತ ಅವ್ರು ಹೇಳ್ತಾರೆ ನಿಮಗೆ. ದಯವಿಟ್ಟು ಮಿಸ್ ಮಾಡಿದೆ ಬಸವೇಶ್ವರ ನಗರಲ್ಲಿ ಇರೋ ಅಂಥದ್ದು ಗ್ರಿಡ್ಸ್ ಕೆಫೆಗೆ ಬನ್ನಿ. ಅಡ್ರೆಸ್ ಇನ್ನೊಂದ್ಸಲ ಅವರು ನಿಮಗೆ ರಾಘವ್ ಹೇಳ್ಬಿಡ್ತಾರೆ. ಹೇಳಿ ರಾಘವ್ ಒಂದ್ಸಲ. ಗ್ರಿಡ್ಸ್ ಕೆಫೆ ಅಂತ ನಮ್ಮದು ಶಂಕರ್ ಮಠ್ ಸಿಗ್ನಲ್, ಬಸವೇಶ್ವರ ನಗರ. ಸೊ ಸಿಗ್ನಲಿಂದ ಜಸ್ಟ್ 5ನೇ ಬಿಲ್ಡಿಂಗು. ನೀವು ಸಿಗ್ನಲಿಂದ ಪವಿತ್ರ ಪ್ಯಾಲೇಸ್ ಕಡೆಗೆ ಹೋಗಬೇಕಾದಾಗ 5ನೇ ಬಿಲ್ಡಿಂಗ್ ಲೆಫ್ಟ್ ಸೈಡ್ಗೆ ಬರುತ್ತೆ. ಮತ್ತು ಇವರಲ್ಲಿ ಜೋಳದ ರೊಟ್ಟಿ ಮತ್ತು ಬದನೆಕಾಯ್ದು ಪಲ್ಯ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದ್ಸತಿ ಟೇಸ್ಟ್ ಮಾಡಿ.